ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥ ಜಿಜ್ಞಾಸ ಓಂ ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಶ್ಚಾನ್ವಿತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯಸ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಅಥ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಮರ್ಹಸಿ. ಅಥ ಚ ಏನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ ತಥಾಪಿ ತ್ವಂ ಮಹಾಬಾಹೋ ನ ಏನಂ ಶೋಚಿತುಂ ಅರ್ಹಸಿ. ಅಥ ಆಯಿತು. ಇದೊಂದು ಪಕ್ಷ. ಏನು ಪಕ್ಷ ಅದೀಗ? ಹುಟ್ಟುತ್ತಾರೆ ಸಾಯ್ತಾರೆ ಅಂತ ಹೇಳಿ ಆಯ್ದಿಲ್ಲ. ಈಗ ಇವನು ಹುಟ್ಟುತ್ತಾರೆ ಸಾಯ್ತಾರೆ ಒಬ್ಬ ನಿಶ್ಚಿತ ಅಂದಮೇಲೆ ನಿತ್ಯಜಾತ ಅಂದರೆ ನಿಯಮೇನ ಹುಟ್ಟಿರೋದು ನಿಶ್ಚಿತ. ನಿತ್ಯಂ ವಾ ಮನ್ಯಸೇ ಮೃತಂ ಸಾಯೋದು ನಿಶ್ಚಿತ ಅಂತ ಹೇಳಿದ ಮೇಲೆ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಮರ್ಹಸಿ. ತಥಾಪಿ ಆದರೂ ಕೂಡ ತ್ವಂ ನೀನು ಮಹಾಬಾಹೋ ಅರ್ಜುನ ಏನಂ ಶೋಚಿತುಂ ನ ಅರ್ಹಸಿ, ಇವನ ಬಗ್ಗೆ ದುಃಖ ಪಡೋದಕ್ಕೆ ಸರಿಯಲ್ಲ. ಅಥ ಚ ಇವಂದರೆ ಹುಟ್ಟೋದು ತಪ್ಪಿದ್ದಲ್ಲ ಸಾಯೋದು ತಪ್ಪಿದ್ದಲ್ಲ ಅಂತ ಹೇಳಿದರೆ ಅದು ದುಃಖ ಪಡೋದಕ್ಕೇನು ಕಾರಣ? ಅನಿವಾರ್ಯ. ಗೊತ್ತಾಯ್ತಾ? ಅಸ್ತು ಏವಂ ಆತ್ಮನೋ ನಿತ್ಯತ್ವಂ ತಥಾಪಿ ದೇಹ ಸಂಯೋಗ ವಿಯೋಗಾತ್ಮಕ ಜನಿಮೃತಿ ಸ್ಥ ಏವ ಇತ್ಯತಃ ಅಥೇತಿ. ಆಯಿತು. ಸ್ವರೂಪದ ಜೀವ ನಿತ್ಯ ಇರಬಹುದು, ಪರಮಾತ್ಮನ ಪ್ರತಿಬಿಂಬ ಇರೋದು ಎಲ್ಲ ಇರಬಹುದು. ಆದರೆ ಈ ಬಾಹ್ಯ ದೇಹಗಳೆಲ್ಲ ಸಂಯೋಗ ವಿಯೋಗ, ದೇಹ ಸಂಯೋಗ ವಿಯೋಗಾತ್ಮಕ ಜನಿಮೃತಿ ತಥಾ ದೇಹಾಂತರ ಪ್ರಾಪ್ತಿ ಅಂತ ಹೇಳಿದ್ದೀಯಲ್ಲ, ಅಷ್ಟಕ್ಕೆ ದುಃಖ ಪಡ್ಬೋದಲ್ಲ ಅಂದರೆ ಕಾರಣ ಇಲ್ಲ. ಏಕೆ? ಅಥೇತಿ. ಆ ನಿಯಮೇನ ಹುಟ್ಟು ನಿಯಮೇನ ಸಾವು ಅಂತ ಹೇಳಿದಾಗ ಏನಿಲ್ಲ ಅದರೊಳಗೆ, ನಿನ್ನ ರೋಲ್ ಏನೂ ಇಲ್ಲ. ಯಾರು ತಪ್ಪಿಸ್ಲಿಕ್ಕೆ ಆಗದೆ ಇರೋದ್ರ ಬಗ್ಗೆ ದುಃಖಪಟ್ಟಿನ ಪ್ರಯೋಜನ? ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ್ ಅಪರಿಹಾರ್ಯೇ ಅರ್ಥೇ ನ ತ್ವಂ ಶೋಚಿತುಮರ್ಹಸಿ. ತಾತ್ಪರ್ಯ ಏನಂತಿದೆ? ಹಾಂ ಅಚ್ಛೇದ್ಯೋಯಂ ಹಾಂ ತಿಷ್ಠತು ತಾವದಯಂ ವಿಸ್ತಾರ. ಆಯ್ತು, ಇಷ್ಟೆಲ್ಲ ವಿಸ್ತಾರ ಒಂದು ಕಡೆಗೆ ಇರಲಿ. ಯಾವನ್ಮೋಕ್ಷಂ ಜೀವಸ್ಯ ಜನ್ಮಮರಣೆ ಸ್ವಯಮೇವ ಮನ್ಯಸೇ ನತು ನಿಯಮೇನ. ಯಾವನ್ಮೋಕ್ಷಂ ಜೀವಸ್ಯ ಜನ್ಮಮರಣೆ, ಜನ್ಮ ಚ ಮರಣಂಚ ಜನ್ಮಮರಣೆ ಎರಡು ಸೇರಿ ದ್ವಂದ್ವ. ಸ್ವಯಮೇವ ಮನ್ಯಸೆ ನತು ನಿಯಮೇನ ತಥಾಪಿ ತಾವನ್ಮಾತ್ರೇಣಾಪಿ ಜ್ಞಾನೇನ ಶೋಚಿತು ನ ಅರ್ಹಸಿ. ಆಯಿತು, ಇಷ್ಟೊತ್ತು ವಿಸ್ತಾರವಾಗಿ ಹೇಳಿದ್ದು ಒಂದು ಕಡೆಗೆ ಇರಲಿ. ಆದರೆ ಯಾವನ್ಮೋಕ್ಷಂ ಇಲ್ಲಿ ಸ್ವಾರಸ್ಯ ಏನಂದ್ರೆ ಅಲ್ಲೇನಿದೆ? ಜಾತಸ್ಯ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ಅಂತಿದೆ. ಆದರೆ ಹುಟ್ಟಿದವನಿಗೆ ಸಾವು, ಸತ್ತವನಿಗೆ ಹುಟ್ಟು ಗ್ಯಾರಂಟಿ ಅಂದಮೇಲೆ ಮುಕ್ತಿಯ ಮೋಕ್ಷ ಆಗೋದೇ ಇಲ್ಲಲ್ಲ ಅಂತ ಕೇಳಿದರೆ ಇಲ್ಲ. ಮೋಕ್ಷ ಆಗೋವರೆಗೂ ಕೂಡ, ಮೋಕ್ಷ ಆದಮೇಲೆ ಇಲ್ಲ, ಮೋಕ್ಷ ಆಗೋವರೆಗೂ. ಆ ಸ್ಪಷ್ಟೀಕರಣ ಎಲ್ದವ್ರು ಏನಾಗ್ತಾಯಿತ್ತು? ಮೋಕ್ಷ ಇಲ್ಲೇ ಇಲ್ಲ ಅಂತಾಯಿತು. ಅದು ಹುಟ್ಟೋದು ಸಾವು ಗ್ಯಾರಂಟಿ ಅಂದಮೇಲೆ ಇನ್ನೇನು ಸಂಸಾರವೇ ನಿತ್ಯ ಅಂತಾಗಿಬಿಡು. ಅಂದಂಥ ನಿತ್ಯ ಸಂಸಾರ ಆಗ್ತಾಯಿತ್ತು. ಎರಡೂ ಇಲ್ಲ. ಆಗ ಇದು ಇಲ್ಲ ಅದು ಇಲ್ಲ. ಹುಟ್ಟು ಸಾವಳಿ ಯಾವಾಗಲೂ ಇರೋದೆ. ತಥಾಪಿ ತಾವನ್ಮಾತ್ರೇಣಾಪಿ ಜ್ಞಾನೇನ ಶೋಚಿತು ನಾರ್ಹಸಿ. ಇಷ್ಟು ತಿಳ್ಕೊಂಡ್ರೂ ಕೂಡ ದುಃಖ ಪಡೋದಕ್ಕೆ ಕಾರಣ ಇಲ್ಲ. ಯಾಕೆ? ನಿತ್ಯಂ ಸನಾತನಂ ಪ್ರೋಕ್ತಂ ನಿತ್ಯಂ ನಿಯತಮೇವ ಚ ಇತಿ ಶಬ್ದ ನಿರ್ಣಯ. ನಿತ್ಯ ಶಬ್ದಕ್ಕೇನಿದೆ? ನಿತ್ಯ ಹುಟ್ಟೋನು ನಿತ್ಯ ಸಾಯೋನು ಅಂತಿದೆ. ನಿತ್ಯ ಶಬ್ದಕ್ಕಿಲ್ಲಿ ಏನರ್ಥ? ಅರ್ಥ ನಿಯತ ಅಂತ ಅರ್ಥ. ನಿಯತ ಅಂದ್ರೇನು? ರೂಲ್. ಅದು ರೂಲ್. ನಿಯತ ಅಂದರೆ ಫಿಕ್ಸ್ ಆಗಲೇಬೇಕು, ಹುಟ್ಟು ಸಾಯಲೇಬೇಕು, ಹುಟ್ಟಲೇಬೇಕು. ನಿಯಮೇನ ತಥಾಪಿ ತಾವನ್ಮಾತ್ರೇಣಾಪಿ ಜ್ಞಾನೇನ ನ ಶೋಚಿತುಂ ಅರ್ಹಸಿ. ನಿತ್ಯಂ ಸನಾತನಂ ಪ್ರೋಕ್ತಂ ನಿತ್ಯಂ ನಿಯತಮೇವ ಚ.
ನಿಯತ ಅನ್ನೋ ಅರ್ಥ ಹೇಳಿದರು. ಯಾತಕ್ಕೆಂದರೆ ಕೋಶ ಕೊಟ್ಟರು, ಶಬ್ದ ನಿರ್ಣಯೇ ಅಂತ ಹೇಳಿದರು. ಅತ್ರ ತು ನಿಯತಂ, ಅದಕ್ಕೆ ನಿಯತಂ ಅಂತ ಅರ್ಥ ಮಾಡಬೇಕಿಲ್ಲಿ. ಜಾತಸ್ಯ ಈ ಧ್ರುವ ಇತ್ಯಾದಿನ ಪ್ರಕಾಶನ, ಯಾಕೆ ಮುಂದೆ ಹೇಳ್ತಿದ್ದಾರೆ ಅದನ್ನು, ಅದೇ ಇದೇ ವಿವರಣೆ ಮುಂದೆ ಬರುತ್ತೆ. ಈಗ ಎಲ್ಲಿ ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಜಾತಸ್ಯ ಧ್ರುವ ಅಂದರೆ ನಿಶ್ಚಿತ, ಧ್ರುವ ನಿಶ್ಚಿತ. ಯಾರಿಗೆ? ಜಾತಸ್ಯ ಹುಟ್ಟಿದವನಿಗೆ, ಮೃತ್ಯು ಧ್ರುವ ಮೃತ್ಯು ಖಚಿತ ನಿಯತ. ಧ್ರುವ ಇವತ್ತು ಸರ್ಕಾರಕ್ಕೆ ಕೆಲಸಕ್ಕೆ ಸೇರೋದು ಅಂದರೆ ಏನಾಗಬೇಕು? ಒಂದು ದಿವಸ ರಿಟೈರ್ ಆಗಲೇಬೇಕು. ರೂಲ್ಸ್ ಹೆಚ್ಚು ಕಡಿಮೆ ಇರ್ಬೋದು, ಒಂದು ದಿವಸ ಕೊನೆಗೆ ಅಸಾಮರ್ಥ್ಯದಿಂದ ಬಿಡಲೇಬೇಕಾಗುತ್ತೆ. ಜನ್ಮ ಮೃತಸ್ಯ ಚ ತಸ್ಮಾತ್ ಅಪರಿಹಾರ್ಯೇ ಅರ್ಥೇ ನತ್ವಂ ಶೋಚಿತುಂ ಅರ್ಹಸಿ. ತಸ್ಮಾತ್ ಆದ್ದರಿಂದ ಅಪರಿಹಾರ್ಯೇ ಅರ್ಥೇ, ಅರ್ಥೇ ಅಂದರೆ ಇಲ್ಲಿ ವಿಷಯ ಅಂತ. ಏನರ್ಥ, ಏನು ವಿಷಯ ಅಂತ ಕೇಳ್ತಾರೆ. ಏನು ವಿಷಯ? ಅಪರಿಹಾರವಾದಂಥ ಪರಿಹಾರವೇ ಇಲ್ಲದೆ ಇರತಕ್ಕಂಥ ವಿಷಯದ ಬಗ್ಗೆ ತ್ವಂ ಶೋಚಿತುಂ ನ ಅರ್ಹಸಿ, ದುಃಖ ಪಡೋದಕ್ಕೆ ಏನು ಸರಿಯಾದ್ದಲ್ವೇ ಅಲ್ಲ. ನಸ್ತ್ವಂ ಶೋಚಿತುಂ ಅರ್ಹಸಿ ನತ್ವಂ ಶೋಚಿತುಂ ಅರ್ಹಸಿ, ಇದು ಅದು ಹಾಗೇ ಇದೆ. ಇವನ ಬಗ್ಗೆ ದುಃಖ ಪಡೋ ಕಾರಣ ಇಲ್ಲ, ದುಃಖಿಸೋ ಕಾರಣ ಇಲ್ಲ. ಕುತೋ ಅಶೋಕಃ ನಿಯತತ್ವಾದಿತ್ಯತಃ ಜಾತಸ್ಯ ಇತಿ. ನಿಯತವಾದ್ದರಿಂದ ಇದರ ಬಗ್ಗೆ ದುಃಖಪಟ್ಟು ಏನೂ ಪ್ರಯೋಜನ ಇಲ್ಲ. ಇನ್ನೊಂದಿದೆ, ಕೈ ಮೀರಿ ಹೋದಿದ್ದಕ್ಕೆ ಏನು ಮಾಡೋಕ್ಕೆ ಬರುತ್ತೆ? ಈಗ ಆಗೋಯ್ತು, ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೂ ಕೂಡ ದುಃಖ ಪಡೋದು ಪ್ರಯೋಜನ ಕಾರಣ ಇಲ್ಲ. ಯಾವುದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದ್ರ ಬಗ್ಗೆ ದುಃಖ ಪಡೋದಕ್ಕೂ ಕಾರಣ ಇಲ್ಲ. ರಿಟೈರ್ ಆಗ್ತಾ ದುಃಖ ಪಟ್ಟು ಬರ್ತಾನಾ? ಏನೂ ಇಲ್ಲ. ಬೇರೆ ಕಾರಣಕ್ಕೆ ದುಃಖ ಪಡ್ಬೋದು, ಯಾವುದೋ ಕಾರಣಕ್ಕೆ, ಆದರೆ ಅನಿವಾರ್ಯ ಅದು ಅವಮಾನ ಅಲ್ಲ. ಸಸ್ಪೆಂಡ್ ಆದರೆ ಆಗ ಬೇರೆ ಮಾತು. ಸಸ್ಪೆನ್ಷನ್, ಅಪಮೃತ್ಯು ಇತ್ಯಾದಿಗಳ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು ಯಾವುದಕ್ಕೆ ಯೋಚನೆ ಮಾಡಬಾರ್ದು? ರಿಟೈರ್ಮೆಂಟ್ಗೆ ಯೋಚನೆ ಮಾಡಬಾರ್ದು. ಮತ್ತು ಇಲ್ಲೂ ಹಾಗೆ ಯೋಚನೆ ಮಾಡ್ತೀವಿ, ಸತ್ತೋಗ್ತಾರಲ್ಲ ಅಂತ ಕೇಳಿ. ಯುದ್ಧದಲ್ಲಿ ಸಾವು ಏನದು ಅಪಮೃತ್ಯು ಅಂತ ಕರೆಯೋದಿಲ್ಲ. ಯುದ್ಧದ ಸಾವನ್ನೇನಂತ ಕರೆಯೋದಿಲ್ಲ, ಅಪಮೃತ್ಯು ಅಲ್ಲ, ನೆನ್ಪಿಟ್ಕೊಂಡಿರ್ಬೇಕು. ಇದರ ಬೇರೆಲ್ಲ ಎಷ್ಟು ಜನಕ್ಕೆ ಅಪಮೃತ್ಯು ಬಂದಾಗ ಎತ್ತಾಗಿದ್ದರೆ, ದುರ್ಯೋಧನಾದಿಗಳ ಕಡೆಗೆ ಇರಲಿ, ಪಾಂಡವರ ಕಡೆಯವರು ಅಂಥವ್ರು ಇದ್ದಾರಲ್ಲ, ದುರ್ಯೋಧನ ಕಡೆ ಭೀಷ್ಮದ್ರೋಣಾದಿಗಳಿದ್ದಾರಲ್ಲ, ಅಪಮೃತ್ಯು ಅಂತ ಕರಿಬಾರ್ದು. ಅರ್ಥ ಆಯ್ತಾ? ಅಪಮೃತ್ಯು ಅನ್ನೋದು ದುರಂತವಾದಾಗ ಹೊರತು ಯಾವ ದುರಂತ? ಈ ಕ್ಷತ್ರಿಯನಿಗೆ ಬೇರೆ ಯಾವುದೇ ರೀತಿ ಸತ್ರು ಕೂಡ ದುರಂತನೇ ಇಲ್ಲ. ಎರಡು ಇಚ್ಛಾಮರಣಿ ಆಗಬೇಕು, ಇಲ್ಲದೆ ಹೋದರೆ ಯುದ್ಧದಲ್ಲಿ ಸಾಯಬೇಕಷ್ಟೆ. ಬಲವದ್ಭಿರ್ ವಧಮ್ಮಿನ ಹೇಳಿದ್ದಾರೆ. ಬಲಿಷ್ಠರಿಂದ ಸಾಯೋದು ಅತ್ಯಂತ ಶ್ರೇಷ್ಠವಾದ ಕೆಲಸ, ಆದ್ದರಿಂದ ದೋಷ ಅಲ್ಲ. ಆದರೆ ಈ ಉಳಿದವರಿಗೆ ಅಪಮೃತ್ಯು ಬಂದರೆ ದೋಷನೇ. ತಸ್ಮಾದ ಯಾವುದಕ್ಕೆ? ಅದು ಬೇರೆ, ಅದು ಸುಖ ದುಃಖಕ್ಕೆ ಸಮಯಕೃತ್ವ ಬೇರೆ. ಇದು ಅಲ್ಲಿ ಸುಖ ದುಃಖ ಬರುತ್ತೆ ಹೋಗುತ್ತೆ. ಮೃತ್ಯು ಸಾವು ಹೇಗೋ ಸುಖ ದುಃಖ ಹಾಗೆ ನಿಜ. ಆದರೆ ಸುಖ ದುಃಖದಲ್ಲಿ ಈ ಪ್ರಪೋರ್ಷನ್ ಇರಬೇಕಾಗಿಲ್ಲ. ಇಲ್ಲೇನಿದೆ ಆ್ಯಸ್ ಎ ರೂಲ್, ಇದು ಹುಟ್ಟಿದವರು ಅಲ್ಲಿ ರೂಲ್ ಏನೂ ಇಲ್ಲ, ರುಜುಗಳಿಗೆ ಇಲ್ಲೇ ಇಲ್ಲ, ದುಃಖನೇ ಇಲ್ಲ. ಗೊತ್ತಾಯ್ತಾ? ಕೆಲವು ದೇಹಯೋಗ ವಿಯೋಗಗಳೆಲ್ಲ ಒಂದು ಸಲ ಎರಡು ಸಲ ಕಡಿಮೆ, ಮನುಷ್ಯರಿಗೆ ಜಾಸ್ತಿ. ವ್ಯತ್ಯಾಸ ಇದೆ. ಇದು ಹೇಳ್ತಿರೋದು ಯಾವ ದೃಷ್ಟಿಯಿಂದ ಹೇಳ್ತಿರೋದು? ಈಗ ಹುಟ್ಟು ಸಾವು ಅನಿವಾರ್ಯ, ಆ ರುಜುಗಳಿಗೆ ದುಃಖ ಇಲ್ಲ. ಆದರೆ ನಿಯತ, ಅವರು ಕೂಡ ದೇಹ ಬಿಡೋದು ಸ್ವಚ್ಛಂದ ಮೃತ್ಯು, ದೇಹ ತಗೊಳ್ಳೋದು ದೇಹ ಬಿಡೋದು ಮಾಡಬೇಕು ಅವರು ಕೂಡ. ಆ ದೃಷ್ಟಿಯಿಂದ ನಿಯತ ಇದೆ. ಅದು ನಿಯತ ಅಲ್ಲ, ಅದು ದುಃಖ ಇಲ್ಲ ಅವರಿಗೆ. ಗೊತ್ತಾಯ್ತಾ? ಪೂರ್ಣ ಚಿತ್ಸುಖ ಆನಂದ ತೀರ್ತಾರೆ, ದುಃಖನೇ ಇಲ್ಲ ಅವರಿಗೆ. ನಿಯಮ ಇಲ್ಲ, ಇದು ನಿಯಮ ಇದೆ. ಸಂಸಾರ ಆದಮೇಲೆ ಸಾಮಾನ್ಯರಿಗೆ ನಿಯಮ ಇದೆ, ಇದು ಎಲ್ಲರಿಗೂ ನಿಯಮ ಇದೆ. ಗೊತ್ತಾಯ್ತಾ? ಲಕ್ಷ್ಮೀನಾರಾಯಣರಿಬ್ಬರಿಗೆ ಬಿಟ್ಟರೆ, ಹೇಗೆ ಜಾತರಲ್ಲ ಅವರು, ಯಾವಾಗಲೂ ಇರೋರಾದ್ದರಿಂದ ಹುಟ್ಟಿದವರೇ ಅಲ್ಲ. ಇದು ವಾಯುದೇವರು ಕೂಡ ದೇಹ ಬಿಡ್ತಾರೆ, ಬ್ರಹ್ಮದೇವರು ದೇಹ ಬಿಡ್ತಾರೆ. ಒಂದು ಸಲ ಬಿಡಬೇಕು, ಒಂದೇ ಸಲ ಹುಟ್ಟು, ಒಂದೇ ಸಲ ದೇಹ ತ್ಯಾಗ. ಹಾಂ, ಹೌದು ಹೌದು. ಹಾಂ, ತಾತ್ಪರ್ಯದಲ್ಲಿ ಬಂತಲ್ಲ, ನೋಡಿ ಮರೆತುಬಿಟ್ಟಿದ್ದೀರಿ. ಏನಾಯ್ತಾಗ ಅವರು ಯಾಜ ಟೋಕನ್ ಏನು ಮಾಡಿದರು? ಒಂದು ಕೃತಕ ಸ್ವರ್ಗ ಕೊಟ್ಟರು. ಧರ್ಮರಾಜನಿಗೆ ಕೃತಕ ನರಕ ತೋರಿಸಿದರು, ಇವರಿಗೆ ಕೃತಕ ಸ್ವರ್ಗ ತೋರಿಸಿದರು. ಗೊತ್ತಾಯ್ತಾ? ಕೃತಕ ಸ್ವರ್ಗ ಅದು ಟೆಂಪ್ರರಿ ಪೀರಿಯಡಿಗೆ. ಯಾಕೆ? ನಿಯಮ ಅದು ಒಂದು. ಏನು ನಿಯಮ ಗೊತ್ತೈತೆ? ಕೈದಿ ಶಿಕ್ಷೆ ಆಗೋವರಿಗೆ ಕೂಡ ಅವನೇನಲ್ಲ, ಏನೂ ಕೂಡ ಪೂರ್ತಿ ಕರ್ಕೊಂಡು ಹೋಗೋರು ವ್ಯಾನಲ್ಲೇ ಕರ್ಕೊಂಡು ಬರ್ತಾರೆ. ವ್ಯಾನ್ನಲ್ಲಿ ವಿಷಯದಲ್ಲಿ ಮಾತು ಹೇಳಿದ್ರೆ ಅವರು ಬರೋದ್ರೆ ಹೋಗಿ ಬಿಡ್ತಾನೆ. ಅಲ್ಲಿ ಅವನಿಗೆ ಗೌರವ ಅಲ್ಲ ಅದು. ಆ್ಯಕ್ಚುಲಿ ಏನದು? ಬಂಧನ, ಅದು ಬಂಧನನೇ. ಅರ್ಥ ಆಯ್ತಾ? ಆ ದೃಷ್ಟಿಯಲ್ಲಿ ಅದು ಗೌರವ ಅಲ್ಲ. ಹೌದು, ಹೇಳಿದ್ದಲ್ಲ, ಸ್ವಲ್ಪ ದಿವಸ ಟೋಕನ್ ಇದೆ ಅಷ್ಟೇ. ಆಮೇಲೆ ಅನ್ನ ತಪ್ಪಿಸಿ ಹೋಗ್ತಾರೆ. ಈಗ ಅದೇ ಪದ್ಧತಿಯಲ್ಲಿ ಫಾಲೋ ಮಾಡ್ತಿರೋದು. ಈಗ ಕಳ್ಳ ಸುಳ್ಳರು ಶಿಕ್ಷೆ ನಿಶ್ಚಯ, ಅವ್ರು ಕಳ್ಳ ಅಂತ ಪ್ರೂವ್ ಆಗಿಬಿಟ್ಟಿದೆ ಈಗಾಗಲೇ. ಆದರೆ ಇನ್ನು ಅಫಿಷಿಯಲಿ ಶಿಕ್ಷೆ ನಿಶ್ಚಯ ಆಗೋವರೆಗೂ ಕೂಡ ಏನು ಮಾಡಬೇಕು? ಅವನನ್ನು
ಕರ್ಕೊಂಡು ಬರೋದೆಲ್ಲ ಹೋಗ್ಬೇಕು. ಜೈಲು ದೂರ ಇದ್ದುಬಿಟ್ರೆ ಬೆಳವಣಿಗೆ ಬಂದ ಬರ್ತಾನೆ ಅವನು. ಅದೇನು ಉಪಯೋಗ ಅದರಿಂದ? ಏನು ಪ್ರಯೋಜನಕ್ಕೆ ಬರೋದಿಲ್ಲ. ದುರ್ಯೋಧನದ ಸ್ವರ್ಗ ಅಂದರೆ ಹಾಗೆ. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಅಪರಿಹಾರ್ಯೇ ಅರ್ಥೇ ನತ್ವಂ. ಇವೆಲ್ಲ ಅಭ್ಯಾಸ ಮಾಡ್ಕೋಬೇಕು. ಏನದು ಯಾವುದನ್ನು ನಾವು ಬದಲಾಯಿಸ ನಮ್ಮ ಕೈಯಲ್ಲಿಲ್ಲ ಫಸ್ಟು, ಮತ್ತು ಹಾಗೇ ಆಗುತ್ತೆ ಮತ್ತೊಂದು. ಅದ್ರ ಬಗ್ಗೆ ಏನು ಮಾಡಿಕೊಡೋದು? ದುಃಖಪಟ್ಟು ಏನೂ ಪ್ರಯೋಜನ ಇಲ್ಲ. ಅದನ್ನು ವೇಸ್ಟ್ ಆಫ್ ಟೈಮ್ ಅಷ್ಟೇ ಹೊರತು ಏನೂ ಪ್ರಯೋಜನ ಇಲ್ಲ. ಮತ್ತು ಸತ್ತವನು ನಮಗೆ ನಿಶ್ಚಯ ಸತ್ತವನು ಬದುಕೋದಿಲ್ಲ ಅಂದಮೇಲೆ ಅಳೋದು ರೆಮಿಡಿ ಅಲ್ಲ. ಅದಕ್ಕೆ ಮುಂದೆ ಏನು ಮಾಡಬೇಕೇ ಹೊರತು ದುಃಖ ಆಗೋದವೆಲ್ಲ ನಿಜನೇ. ಅದು ಸ್ವಲ್ಪ ತಡ್ಕೊಳ್ಬೇಕಾದ ಅನಿವಾರ್ಯ. ಅದು ಇಲ್ಲದೆ ಹೋದರೆ ಏನಾಗುತ್ತೆ, ಅಲ್ಲಿ ಕೆಲಸಗಳು ಯಾವುದೂ ಆಗದೇನೆ ಜಗತ್ತು ನಿಂತು ಹೋಗ್ಬಿಡುತ್ತೆ. ಸಾವು ನ್ಯಾಚುರಲ್ ಅಂತ ಹೇಳಿದ ಮೇಲೆ ದಿವಸ ಸಾಯ್ತಾ ಇರತ್ತೋ ಎಲ್ಲ ಕೆಲಸ ನಿಂತು ಹೋಗೋದಿಲ್ಲ. ಹಾಗಾಗಬಾರ್ದು. ತಸ್ಮಾತ್ ಅಪರಿಹಾರ್ಯೇ ಅರ್ಥೇ ನತ್ವಂ ಶೋಚಿತುಮರ್ಹಸಿ. ನೀನು ದುಃಖ ಪಡೋದಕ್ಕೆ ಸರಿಯಲ್ಲ. ಕುತೋ ಶೋಕ ನಿಯತತ್ವಾದಿತ್ಯಾಹ ಜಾತಸ್ಯೇತಿ. ನಿಯತವಾದದ್ದಕ್ಕೆ ದುಃಖ ಅನಗತ್ಯ. ಈಗ ಮತ್ತೆ ಇದರಲ್ಲಿ ಹೇಳ್ತಾರೆ, ತಸ್ಮಾತ್ ನ ಅತ್ರ ಆಶ್ಚರ್ಯ ಬುದ್ಧಿ ಕರ್ತವ್ಯ. ಇದ್ರ ಬಗ್ಗೆ ಆಶ್ಚರ್ಯ ಅಂತ ತಿಳ್ಕೊಳ್ಳೋ ಕಾರಣ ಇಲ್ಲ. ಆಶ್ಚರ್ಯ ಯಾವಾಗ ಪಡಬೇಕು ಹೇಳಿ ನೋಡೋಣ. ಅಲ್ಲ, ಇಲ್ಲಿದೆ ಜಾತ ಇದಕ್ಕೆ ತಸ್ಮಾನ್ ಮಾತ್ರ ಇದೆ. 27ರಲ್ಲಿದೆ ತಾತ್ಪರ್ಯ ಅಲ್ಲ ಇಲ್ಲಿದೆ ನೋಡಿ. ಜಾತಶೇ ಧ್ರುವ ಇದೆ ಇಲ್ಲಿ. ತಸ್ಮಾತ್ ನ ಅತ್ರ ಆಶ್ಚರ್ಯ ಬುದ್ಧಿ ಕರ್ತವ್ಯ. ಆಶ್ಚರ್ಯ ಯಾವಾಗ ಮಾಡಬೇಕು? ಅನ್ಯೂಶುವಲ್ ಆದಾಗ. ಯೂಶುವಲ್ಲಿಗೆ ಆಶ್ಚರ್ಯ ಅಲ್ಲ. ಅವ್ರು ಎಂದೂ ಪಾಸಾಗಿದ್ದು ನೋಡೇ ಇಲ್ಲ, ಫಸ್ಟ್ ಟೈಮ್ ಪಾಸಾಗಿಬಿಟ್ಟ ಏನಂತಾರೆ ಅವ್ರಿಗೆ ಕರೆದು, ಏನು ಆಶ್ಚರ್ಯ ಅಂತ ಹೇಳ್ತಾರೆ. ಅಷ್ಟು ಪ್ರತಿಶತ ಪಾಸಾಗೋರು ಫೇಲ್ ಆಗಿಬಿಟ್ರೆ ಅದು ಆಶ್ಚರ್ಯ. ಆದರೆ ಅವನು ಫೇಲ್ ಅದು ಬಿಡಿ, ಏನು ಇದ್ದಿದ್ದೆ ಅವೆಲ್ಲ ಕೂಡ. ಆದ್ದರಿಂದ ಆಶ್ಚರ್ಯ ಬುದ್ಧಿ ಮಾಡೋಕ್ಕೆ ಕಾರಣ ಇಲ್ಲ. ಯಾತಕ್ಕೆ? ಯುದ್ಧ ಮಾಡಿದರೆ ಮಾತ್ರ ಸಾಯ್ತಾರೆ, ಇದು ಆಶ್ಚರ್ಯ ಅಂತ ಹೇಳ್ಕೊಡೋಕೆ ಹೋಗಬೇಡ. ನಿಜವಾದ ಅರ್ಥದಲ್ಲಿ ಇದು ಸಹಜವಾದ ಸಂಗತಿಗೆ ಆಶ್ಚರ್ಯ ಅನಗತ್ಯ. ಇವನು ಸೆಂಚುರಿ ಹೊಡೆದು ಔಟ್ ಆಗ್ತಾನಲ್ಲ, ಎದ್ದು ನಿಂತವನಿಗೆಲ್ಲ ಸ್ವಾಗತ ಮಾಡ್ತಾರೆ. ಹೋದಷ್ಟು ಔಟ್ ಆದವ್ರಿಗೆ ಯಾರು ಎದ್ದಿಲ್ಲೋದಿಲ್ಲ, ಹೋಗಿದ್ದೆ ಅದಕ್ಕೆ ಕೇಳ್ತಾರೆ ಫಸ್ಟ್. ಆದ್ದರಿಂದ ಎಂದೂ ಕೂಡ ಸಾರ್ಥಕ್ಕೆ ಇರಬೇಕು. ಪರ್ಪಸ್ ಏನು ಆಡೋ ಉದ್ದೇಶ ಔಟ್ ಆಗದೆ ಇರಬೇಕು ಅಂತ ಆಡೋದಿಲ್ಲ. ಗೊತ್ತಾಯ್ತು? ಬರೀ ಔಟ್ ಆಗದೆ ಹೊಡೆಯೋರು ಭಾರಿ ಬಯಸ್ಕೋತಾರೆ ಅವರು. ತಿಳಿತಿಲ್ಲ ಇವನೇನು ನೆಕ್ಸ್ಟ್ ಟೈಮ್ ಸೇರಿಸೋದಿಲ್ಲ, ಏನು ಪ್ರಯೋಜನ ಇಲ್ಲ ಅಂತ ಕೇಳಿಬಿಟ್ಟು ಭಾರಿ ನಿಧಾನ ಮಾಡಿದರೂ ಅಷ್ಟು ಪ್ರಯೋಜನ ಬರೋದಿಲ್ಲ. ಕೆಲಸ ಇದರಲ್ಲೇ ಮಾಡಬೇಕು. ಆದರೆ ಬಹುತಷ್ಟು ಔಟ್ ಆದರೆ ಮತ್ತೆ ಬಿಟ್ಟೇ ಬಿಡ್ತಾರೆ, ಸೇರಿಸೋದಿಲ್ಲ. ಹೇಗೋ ಔಟ್ ಆಗ್ತಾರೆ ಅಂತೇಳಿ ಬಿಡೋದಿಲ್ಲ. ಕೆಲವು ಇಷ್ಟು ಮಾಡೇ ಮಾಡ್ತಾರೆ ಅಂತ ಹೇಳಿದರೆ ಭಾರಿ ರೆಸ್ಪೆಕ್ಟ್ ಇರ್ತದೆ. ಅದಕ್ಕೆ ಘಟೋತ್ಕಚ ಅಭಿಮನ್ಯು ಇದ್ರಲ್ಲಿ ಹಾಕ್ತಾರಲ್ಲ, ಯುದ್ಧದಲ್ಲಿ ಬಂದಾಗ ವೇದವ್ಯಾಸರು ಸಮಾಧಾನ ಮಾಡ್ತಾರೆ. ಇಲ್ಲಿ ಅರ್ಜುನಿಗೆ ಸಮಾಧಾನ, ಇನ್ನು ಯಾರೂ ಸತ್ತಿಲ್ಲ. ಆದರೆ ಯುದ್ಧದಲ್ಲೇ ಸಹಜ ಅದು. ಆದರೆ ಸತ್ತು ಹೋಗಿಬಿಟ್ಟಿದ್ದಾರೆ ಅಭಿಮನ್ಯು ಮತ್ತು ಘಟೋತ್ಕಚ. ಆವಾಗ ವೇದವ್ಯಾಸ ಸಮಾಧಾನ ಮಾಡ್ತಾರೆ. ಯಾತಕ್ಕೆ? ಅವ್ರು ಸತ್ತಿದ್ದಾರೆ ನಿಜ, ಇದೇ ಹುಟ್ಟಿದ ಮೇಲೆ ಸಾಯಲೇಬೇಕು ನಿಜ. ಬಟ್ ಎಂಥ ಕೆಲಸ ಮಾಡಿ ಸತ್ತಿದ್ದಾರೆ ಗೊತ್ತಾ? ಅವರು ದೊಡ್ಡ ಸಾಹಸ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಮನುಷ್ಯ ಬದುಕಬೇಕು ಅದಕ್ಕೆ ಕೆಲಸ ಮುಗಿಸ್ಬಿಟ್ಟಿದ್ದಾರೆ ಅವರು. ಆದ್ದರಿಂದ ಅವರಿಂದ ಏನಾಯಿತು? ದುಃಖಪಡೋ ಕಾರಣನೇ ಇಲ್ಲ. ಗೊತ್ತಾಯ್ತಾ? ಸಾವು ಸಹಜ, ಆದರೆ ಮಾಡಿ ದೊಡ್ಡ ಸಾಹಸ ಮಾಡಿದ, ಸಾಯೋದಕ್ಕಿಂತ ಸಾಹಸ ಮಾಡಿದಾಗ ದುಃಖಪಡೋ ಕಾರಣ ಇಲ್ಲ. ಮತ್ತು ಯದರ್ಥ ಮೇಷ ಜಾಯತೆ, ಯಾವುದಕ್ಕೋಸ್ಕರ ಮನುಷ್ಯ ಹುಟ್ಟಿರ್ತಾನೆ ಆ ಪರ್ಪಸ್ ಸರ್ವ್ ಆದರೆ ಮುಗಿದೋಯ್ತು. ಅದಕ್ಕೆ ದುಃಖ ಪಡಬೇಕಾಗಿಲ್ಲ. ಅದು ಸಮಾಧಾನ ಮಾಡ್ತಾರೆ. ಇದು ಪ್ರಾಕ್ಟಿಕಲ್, ಇದು ಕೃಷ್ಣ ಥಿಯರಿ. ಇದು ಕೃಷ್ಣ ರೂಪದಿಂದ ಥಿಯರಿ ಹೇಳ್ತಾನೆ, ವೇದವ್ಯಾಸ ರೂಪದಿಂದ ಪ್ರಾಕ್ಟಿಕಲಿ ಇದನ್ನು ಮಾಡ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಈ ಸಾವಿಗೆ ಎಷ್ಟು ಅರ್ಥ ಬರುತ್ತೆ ತಿಳಿತಾ. ಒಂದೇ ಓವರ್ ಆಡಿದ 6 6 36 ಹೊಡೆದು ಹೋಗ್ಬಿಟ್ಟ ನಡೆಯೋದು. ಅವ್ನು ಇನ್ನೂ 20 ಓವರ್ ಅಲ್ಲೇ ಕೂತಿದ್ದಾನೆ, 4 5 ಅಂತೇಳಿ ಏನು ಬೈತಾರೆ ಅವನು. ವ್ಯರ್ಥ ಜೀವನ ಇದು. ಹಾಗೆ ವ್ಯರ್ಥ ಜೀವನ ಎಂದು ಸಾಧನೆ ಮಾಡದೆ ಹೋದಾಗ ಬೆಲೆ ಇರೋದಿಲ್ಲ. ಒಟ್ಟು ಇದು ಅನಿವಾರ್ಯ. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಅಪರಿಹಾರ್ಯೇ ಅರ್ಥೇ ನತ್ವಂ ಶೋಚಿತು ಅರ್ಹಸಿ. ಕುತೋ ಅಶೋಕಃ ನಿಯತತ್ವಾದಿತ್ಯಃ. ಅದು ಆಯ್ತು. ಈಗ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ ಅವ್ಯಕ್ತನಿಧನಾನ್ಯೇವ ತತ್ರ ಕಾ ಪರಿದೇವನಾ. ಮುಂದಿನ ಮಾತು. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ. ಭೂತಾನಿ ಅಂದ್ರೇನು? ಜೀವಿಗಳು. ಭೂತಾನಿ ಜೀವಿಗಳು ಅವ್ಯಕ್ತಾದೀನಿ ಆದಿಯಲ್ಲಿ ಅವ್ಯಕ್ತವಾಗಿವೆ, ವ್ಯಕ್ತ ಮಧ್ಯಾನಿ ಮಧ್ಯದಲ್ಲಿ ವ್ಯಕ್ತವಾಗ್ತಾ ಇವೆ, ಅವ್ಯಕ್ತ ನಿಧನಾನಿ ಕೊನೆಗೆ ನಿಧನ ಅವ್ಯಕ್ತವಾಗ್ತಾ ಇವೆ. ತತ್ರ ಕಾ ಪರಿದೇವನ. ಸಹಜ. ಆದ್ದರಿಂದ ಇದ್ರ ಮಧ್ಯೆ ಸಹಜನೇ ಇನ್ನೊಂದು ಎಕ್ಸ್ಪ್ಲೇನ್ ಮಾಡಿದ್ದೀಗ.
ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ ಅವ್ಯಕ್ತರಿಧಾನಾನ್ಯೇವ ತತ್ರ ಕಾ ಪರಿದೇವನಾ. ಸಾಮಾನ್ಯ ಎಲ್ಲರೂ ಅನುವಾದ ಮಾಡೋದೇನಂತ ಇಷ್ಟೇ, ಎಲ್ಲಿಂದ ಬಂದಾಗ ಗೊತ್ತಿಲ್ಲ, ಅವ್ಯಕ್ತ ಆದಿ ಈಗ ಇರೋದಷ್ಟೇ ಕಾಣಿಸ್ತಾ ಇದೆ, ಆಮೇಲೆ ಎಲ್ಲಿಗೆ ಹೋದಾಗ ಗೊತ್ತಿಲ್ಲ, ಅದೆಲ್ಲರಿಗೂ ಗೊತ್ತೇ ಇರೋದು, ಎಲ್ಲಿಂದ ಬಂದಾಗ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ತಾನೆ ಗೊತ್ತಿಲ್ಲ, ಇರೋದಷ್ಟೇ ನೋಡ್ತಾರೆ. ಬಸ್ಸಲ್ಲಿ ಅಷ್ಟು ಕೂತವ್ರು ಅಲ್ಲಿ ನೋಡ್ತಾರೆ, ಮತ್ತೆ ಜನ್ಮದಲ್ಲೇ ಮತ್ತೆ ಕಾಣಲಿಕ್ಕಿಲ್ಲ ಅವರು, ಫಸ್ಟ್ ಆ್ಯಂಡ್ ಲಾಸ್ಟ್ ಅದೇನೆ. ಆದ್ದರಿಂದ ಯಾಕೆ ಅಂತ ಸಾಮಾನ್ಯವಾದ ಅರ್ಥ ಹೇಳ್ತಾರೆ, ಆದರೆ ಆಚಾರ ಹಾಗಲ್ಲ, ಎರಡು ಹೇಳ್ತಾರೆ. ತದೇವ ಸ್ಪಷ್ಟಯತೆ ಅವ್ಯಕ್ತಾದೀನಿ, ಅದನ್ನು ಸ್ಪಷ್ಟ ಮಾಡಿದರು ಅವ್ಯಕ್ತಾದೀನಿ ಅಂತೇಳಿ. ಏನು ಸ್ಪಷ್ಟ ಮಾಡಿದರು ಅಂದರೆ ಅದಕ್ಕೆಲ್ಲ ಮುಂದೆ ಸೇರಿಸಿ ಒಟ್ಟಿಗೆ ಹೇಳಿಬಿಡ್ತಾರೆ. ಅಲ್ಲಿ ಮುಖ್ಯವಾದ್ದೇನಲ್ಲಿ ಈಗ ಅವ್ಯಕ್ತ ಶಬ್ದಕ್ಕೆ ಹಿಂದೆ ಬಂತು ಅವ್ಯಕ್ತೋಯಂ ಅಚಿಂತ್ಯೋಯಂ ಅಂತ. ದೇವರು ನಾರಾಯಣ ಗೊತ್ತಾಯ್ತಾ, ಅವ್ಯಕ್ತ ಜನ್ಮಾದ್ಯಶಯತಃ ದೇವರಿಂದನೇ ಹುಟ್ಟಿ ಬರ್ತಾರೆ, ವ್ಯಕ್ತ ಮಧ್ಯಾಹ್ನಿ ತಮ್ಮ ಸಾಧನೆ ಆಗಕ್ಕೆ ತಾಂತಾರೆ, ಮತ್ತು ಅವ್ಯಕ್ತ ದೇವರ ಹತ್ರ ಹೊರಟು ಹೋಗ್ಬಿಡ್ತಾರೆ. ಆದ್ದರಿಂದಾಗೇನೆ ಏನಿಲ್ಲ ನಿಮಿತ್ತ ಕಾರಣ ಪರಮಾತ್ಮನೇ, ಎಲ್ಲದಕ್ಕೂ ನಿಮಿತ್ತ ಕಾರಣ ಪರಮಾತ್ಮ. ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿ, ನಿಮಿತ್ತನೇನಷ್ಟೇ, ನೀನು ರೋಲ್ ಏನೂ ಇಲ್ಲ ಅದರೊಳಗೆ, ಆದ್ದರಿಂದ ಬಿಟ್ಟುಬಿಡು. ಅದಕ್ಕೆ ಇನ್ನೊಂದು ಅವ್ಯಕ್ತ ಅಂದರೆ ಪ್ರಕೃತಿಯಿಂದ ಹುಟ್ಟುತ್ತಾರೆ, ದೇಹ ಪ್ರಕೃತಿ ದೇಹ ತಾನೇ, ಮಧ್ಯ ಕಾಣ್ತಾರೆ, ಮತ್ತೆ ಎಲ್ಲಿ ಹೋಗುತ್ತದೋ ಪ್ರಕೃತಿ ವಾಪಸ್ ಹೋಗಿಬಿಡೋದು. ಪಾಂಚಭೌತಿಕ ದೇಹ ಪಂಚಭೂತಗಳಲ್ಲಿ ವಾಪಸ್ ಹೋಗುತ್ತೆ. ಆದ್ದರಿಂದ ಇದು ಅನಿವಾರ್ಯ. ಸೊ ಅವ್ಯಕ್ತ ಶಬ್ದ ವಿಷ್ಣುಪರ, ಅವ್ಯಕ್ತ ತತ್ವಪರ, ಇನ್ನೊಂದು ಅನ್ನೋನ್ ಅಂತೇಳಿ. ಅನ್ನೋನ್ ಅಂದರೆ ಯಾವುದೋ ನಮಗೆ ಗೊತ್ತಿಲ್ಲ ಅಂದಮೇಲೆ ಯೋಚನೆ ಮಾಡೋದೇನೀಗ, ನಮ್ಮ ರೋಡ್ ಏನೂ ಇಲ್ಲ ಅದರಲ್ಲಿ ಅಂತ ಅರ್ಥ. ಕಂಡಾಗಿ ಮಾಡೋದು ಅಷ್ಟೇ ಹೊರತು ಮುಂದೆ ಏನು ನಮಗೆ ಗೊತ್ತಿರೋದಿಲ್ಲ. ಸೊ ಅಜ್ಞಾನಕ್ಕೋಸ್ಕರನೂ ನಾವೇನು ಮಾಡಿಕೊಡೋದು, ದುಃಖ ಪಡೋಕ್ಕೆ ಕಾರಣ. ಇಷ್ಟು ಜ್ಞಾನ ಇದ್ದರೆ ದುಃಖ ಪಡೋಕ್ಕೆ ಕಾರಣವೇ ಇಲ್ಲ. ಜನ್ಮಾದ್ಯಶಯತಃ ಸೂತ್ರದ ಅರ್ಥ ಇದೆ. ಅವ್ಯಕ್ತಾದೀನಿ ಅವ್ಯಕ್ತ ಮಾಹು ತವಂ ತದವ್ಯಕ್ತ ಮಾಹಿ ಅಲ್ಲೇ ಹೇಳಿದ್ದಾರೆ. ಅವ್ಯಕ್ತ ಪರಮಾತ್ಮನೇ. ವ್ಯಕ್ತ ಮಧ್ಯಾಹ್ನಿ ಭಾರತ, ವ್ಯಕ್ತ ಮಧ್ಯಾಹ್ನಿ ಅಂದ್ರೇನು? ಅವ್ಯಕ್ತ ಅಂದರೆ ಹಿಂದಿನ ಎಲ್ಲ ಜನ್ಮಗಳು ಅವ್ಯಕ್ತ, ಮುಂದಿನ ಎಲ್ಲ ಜನ್ಮಗಳು ಕೂಡ ಅವ್ಯಕ್ತ, ಈಗಿನ ಮಾತ್ರ ಮಧ್ಯ. ಇದು ನಮಗೇನಾಗಿದೆ ಕಾಣಿಸುತ್ತೆ ಅಷ್ಟೇ ಹೊರತು ಅನಂತ. ಹಿಂದಿನ ಕಾಲ ಅನಂತ, ಮುಂದಿನ ಕಾಲ ಅನಂತ, ಈಗಿನ ಕಾಲ ಅಷ್ಟೇ ಮಧ್ಯದ ಕಾಲ. ಮಧ್ಯ ಅಂತ ಹೇಗೆ ಹೇಳ್ತೀರಿ ಅಂದರೆ ಅನಂತಕ್ಕೆ ಎಲ್ಲಿ ತೊಗೊಂಡ್ರೆ ಏನಾಗಿರ್ಬೇಕದು? ಮಧ್ಯನಾಗಿರ್ಬೇಕು. ಇಲ್ಲದೆ ಅನಂತ ಆಗೋದಿಲ್ಲ. ಆಗ ಅನಂತ ಆಗಬೇಕಾದ್ರೆ ಎಲ್ಲಿದ್ದರೂ ಕೂಡ ಅದು ಮಧ್ಯನೇ. ಆದ್ದರಿಂದ ಮಧ್ಯದಲ್ಲಿ ಕಾಣ್ತು. ಈ ಮಧ್ಯೆ ಅಂತ ಹೇಳೋದಿಲ್ಲ, ಅಥವಾ ಮಧ್ಯೆ ಅಂದರೆ ಕರೆಕ್ಟ್ 50-50 ಅಂತ ಅರ್ಥ ಅಲ್ಲ ಅದಕ್ಕೆ. ಅಂದರೆ ಅದು ಸ್ವಲ್ಪ ಅಂತ ಅಷ್ಟೇ. ಕಾಣೋದು ಭಾರಿ ಸ್ವಲ್ಪ, ಕಾಣದೇ ಇರೋದು ಭಾರಿ ಜಾಸ್ತಿ. ಅನಂತ ಕಾಲದಲ್ಲಿ ಇವರಿಗೆ ಕಂಡಿದ್ದ ಈ ಕಂಡಿದ್ದು, ಮತ್ತು ಮುಂದೆ ಕಾಣ್ತೀರಾ ಇಲ್ಲ ಅಂದಮೇಲೆ ಏನಿದೆ ಈಗ ಮಿನಿಮಮ್. ಆದ್ದರಿಂದ ಯೋಚನೆ ಮಾಡಲಿಕ್ಕೆ ಹೋಗಬೇಡ. ತತ್ರ ಕಾ ಪರಿದೇವನ, ಪರಿ ಅಲ್ಲ ಹೇಳ್ತೇವೆ, ಪರಿದೇವನ, ವೇದನ ಅಲ್ಲ, ಪರಿದೇವನ. ಪರಿವೇದನ ಪದ ಇಲ್ಲ, ಅಲ್ಲೇನಂತಿದೆ? ಪರಿದೇವನ ಇರಬೇಕು. ಪರಿವೇದನ ಅಂದರೆ ನೋವು, ಪರಿದೇವನ ಅಂದ್ರೇನು? ಈ ಕೊರಗು ಅಂತ. ಯಾಕೆ ಕೊರಗೋದು? ಇದಕ್ಕೆಲ್ಲ ಬೇಕಿಲ್ಲ, ಇದಕ್ಕೆಲ್ಲ. ವೇದನ ಅಂದರೆ ನೋವು ಇಟ್ಕೊಂಡು ಕೆಲವರು ಏನು ಮಾಡಿದ್ರು, ಪಾಠ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪುಣ್ಯಕ್ಕೆ ಯಾವ ಭಾಷ್ಯಕಾರರ ಪಾಠದಲ್ಲೂ ಚೇಂಜ್ ಆಗಿಲ್ಲ. ಮೂಲದ ಎಲ್ಲರೂ ಅದೇ ಹಿಡಿದಿದ್ದಾರೆ ಹೊತ್ತು ವೇದನ ಪದ ಹಿಡಿದಿಲ್ಲ. ಮತ್ತು ಇಲ್ಲೊಂದೇ ಕಡೆ ಬರೋದಿಲ್ಲ ಇದು ಬರೋ ಅನೇಕ ಸರ್ತಿ ಬರುತ್ತೆ ಪರಿದೇವನ ಅನ್ನೋ ಪದ, ಗೊತ್ತಾಯ್ತಾ? ಪರಿತಃ ದೇವನಂ, ಮತ್ತೆ ಕೊರಗೋದು ಅಂತ ಅರ್ಥ. ಮತ್ತೆ ಕೊರಗೋ ಕಾರಣವೇ ಇಲ್ಲ. ಅಯ್ಯೋ ಅರ್ಜುನ ದುಃಖಪಟ್ಟಲ್ಲ, ಅದಕ್ಕೆ ಅಗತ್ಯ ಇಲ್ಲ. ಪರಿದೇವನ, ಪರಿವೇದನ ಪಾಠ ಇಲ್ಲೇ ಇಲ್ಲ ಅಂದಮೇಲೆ ಅರ್ಥ ಮಾಡೋಕ್ಕೆ ಕೆಲವೆಲ್ಲ ಮಾಡಿಕೊಂಡು ಅದಕ್ಕೆ ಅರ್ಥಪಟ್ಟು ಇರೋಣ ಕಷ್ಟಪಟ್ಟಿದ್ದಾರೆ. ಅನಗತ್ಯ, ನೇರ ಅರ್ಥ ಇದೆ. ಏನು ದಿವು ಪರಿ ಸೇರಿಸಿದ್ರೆ ಆಯಿತು. ಧಾತು ಪರಿ ಪರಿಗೆ ಧಾತು ಇದ್ದಿಲ್ಲ, ಅದು ಉಪಸರ್ಗ ಅಷ್ಟೇ. ದಿವು ಒಳ್ಳೆ ಧಾತು, ಒಳ್ಳೆ ಅರ್ಥ ಮಾಡಲಿಕ್ಕೆ ಕೆಟ್ಟ ಮಾಡಲಿಕ್ಕೂ ಬರುತ್ತೆ. ಅದಕ್ಕೆ ಪರಿ ಸೇರಿಸಿದಾಗ ಪರಿತಃ ದೇವನಂ ಪರಿದೇವನಂ. ಇದೆಲ್ಲ ಇದರಲ್ಲಿ ಡಿಸ್ಕಷನ್ ಆಗಿತ್ತು. ತತ್ವವಾದ ಬಂದಾಗ ಭಾಳ ಕಾಲ ಯಾವುದು ಸರಿ ಅಂಥೇಳಿ ಡಿಸ್ಕಷನ್ ಆಗಿ ಕೊನೆಗೆ ಇದೇ ಉಳಿದಿತ್ತು. ತದೇವ ಸ್ಪಷ್ಟಯತಿ ಅವ್ಯಕ್ತಾದೀನಿ ಇತಿ ಅಲ್ಲಿ ಹೇಳ್ತಾರೆ. ಅದು ಹೇಳಿ ಮುಂದೆ ಹೇಳ್ತೀವಿ ಅಂತ ಹೇಳಿದ್ದಾರೆ, ನೋಡಬೇಕಾಗಿಲ್ಲ ತಾತ್ಪರ್ಯನ. ಇವೆಲ್ಲ ಅಂದರೆ ಎಲ್ಲ ಫ್ಯಾಕ್ಟ್ಸ್ ಇವೆಲ್ಲ ಕೂಡ ಏನು ಹೇಳ್ತಾ ಇದ್ದಾರೆ ಈಗ ನಾವು ಯೋಚನೆ ಮಾಡದೇ ಇರೋದು, ತಿಳಿತಿಲ್ಲ, ಯೋಚನೆ ಮಾಡ್ತಾ ಇರೋದು. ನಮಗೆ ಅವ್ರ ಅವ್ಯಕ್ತ, ಅವ್ರು ನಮಗೆ ಅವ್ಯಕ್ತ. ಈ ಮಧ್ಯೆ ನಮ್ಮ ಸಂಬಂಧ ಅವ್ರ ಸಂಬಂಧ ಹೇಗಿದೆ ಅಂತ ಕೇಳಿದ್ರೆ ಯಾರೇ ಆಗಿರಲಿ, ಎಂಥ ಸಂಬಂಧ ಅದು? ಮತ್ತೆ ನೋಡ್ತೀವಿ ಅಂತ ಏನೇನೋ ಗ್ಯಾರಂಟಿ ಇಲ್ಲ. ಎಷ್ಟೋ ದಿವಸ ಆದ್ಮೇಲೆ ಇಲ್ಲಿ ಕಂಡ್ರೆ ಯಾರು ಅಂತ ಕೇಳ್ತಾರೆ, ಗೊತ್ತಾಯ್ತಾ? ಇಲ್ಲಿ ಕಂಡವ್ರು ಯಾರು ಅಂತ ಕೇಳಿ ಓ ಹೌದಾ ಅಂತ ಅವತ್ತು ಹೇಳ್ತಾರೆ. ಯಾಕೆ ಒಂದು ಸರ್ತಿ ಕಂಡಾಗ ಅಷ್ಟೇ ಆಗೋದು. ಲಾಂಗ್ ಪೀರಿಯಡಲ್ಲಿ ಒಂದು ಇದು ಹಾಗೇನೆ, ಯಾರಿಗೆ ಯಾರುಂಟು ಸಂಸಾರ ಅಂತಾರಲ್ಲ, ಯಾರಿಗೆ ಯಾರೋ ಲಿಂಕೇ ಇಲ್ಲ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ ಅವ್ಯಕ್ತರಿಧರಾನ್ಯೇವ ತತ್ರ ಕಾ ಪರಿದೇವನ.
ತದೇವ ಸ್ಪಷ್ಟ ಐತಿ. ನೀವೇ ನೆನೆಸ್ಕೊಳ್ರಿ, ಪ್ರೈಮರಿ ಸ್ಕೂಲ್ ಕ್ಲಾಸ್ಮೇಟ್ಸಿಂದ ಹುಡುಕಿದರೆ ಎಷ್ಟು ಜನ ಸಿಗ್ಬೋದು ನಿಮಗೀಗ ಗೊತ್ತಾಗ್ತಿಲ್ಲ. ಮುಖ ಕೂಡ ನೆನಪು, ಎಷ್ಟು ಜನ ಇದ್ರ ಸಂಖ್ಯೆ ಕೂಡ ಬರ್ತೋಗ್ಬಿಟ್ಟಿರ್ತದೆ. ಅದೇನಿಲ್ಲ, ಆಗಿದ್ದಿದ್ದಾವೆಲ್ಲ ಸತ್ಯನೇ. ಅದು ಇವರೇನು ಮಿಥ್ಯಾ ಅಂತ ಕರೆದುಬಿಟ್ರೆ ಮಿಥ್ಯಾ ಅಲ್ಲ, ಅದು ಅನಿತ್ಯ. ಆದ್ದರಿಂದ ಅದು ಮತ್ತು ಅನಗತ್ಯ ಕೂಡ, ಎಲ್ಲ ತಿಳ್ಕೊಳ್ಳೋಕೆ ಕಾರಣ ಇಲ್ಲ. ಎಲ್ಲಿದ್ದರೆ ನಮಗೇನು ಅಂತ ಕೊನೆಗೇನು, ಎಲ್ಲಿದ್ದರೆ ನಮಗೇನಂತೆ, ಅಲ್ಲೂ ಕೂಡ ಕ್ಲಾಸ್ ಎಲ್ಲರೂ ಪರಿಚಯ ನಮಗಾಗೋದಿಲ್ಲ. ಮತ್ತು ಯಾರು ಬಡಕೆ ಇರ್ತದೋ ಅವ್ರು ಮಾತ್ರ, ಉಳಿದವರು ದೊಡ್ಡ ಕ್ಲಾಸ್ಗಳಲ್ಲಿ ಅವೆಲ್ಲ ಕಡ್ಡಿಗೆ ಬಿಡೋದಿಲ್ಲ. ಗೊತ್ತಾಯ್ತಾ? ಅಷ್ಟರ ಮಟ್ಟಿಗೆ ಸೂಕ್ಷ್ಮ ಇರುತ್ತೆ. ಇದನ್ನು ನಾವು ಧೈರ್ಯ ಫೇಸ್ ಮಾಡಬೇಕು ಅಂತ ಅರ್ಥ. ಹಾಗೆ ಎಲ್ಲಿ ಆಶ್ಚರ್ಯ ಪಡಬೇಕು ನಾವು, ಎಲ್ಲಿ ಆಶ್ಚರ್ಯ ಪಡಬೇಕು ಅಂದರೆ ಎಲ್ಲಿ ಆಶ್ಚರ್ಯ ಪಡಬೇಕು? ನಿಜವಾದ ಆಶ್ಚರ್ಯ ಯಾವುದು? ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನಮನ್ಯ ಶೃಣೋತಿ ಶ್ರುತ್ವಾಪ್ಯೇನಂ ವೇದ ನ ಚೈವ ಕಶ್ಚಿತ್. ಆಶ್ಚರ್ಯವತ್ ಪಶ್ಯತಿ ಕಶ್ಚಿತ್ ಏನಂ ಆಶ್ಚರ್ಯವತ್ ವದತಿ ತಥಾ ಏವ ಚ ಅನ್ಯಃ ಆಶ್ಚರ್ಯವಚ್ಚ ಏನಂ ಅನ್ಯಃ ಶೃಣೋತಿ ಶ್ರುತ್ವಾಪಿ ಏನಂ ವೇದ ನ ಚ ಏವ ಕಶ್ಚಿತ್. ಆಶ್ಚರ್ಯವತ್ ಪಶ್ಯತಿ ಕಶ್ಚಿತ್. ಕೆಲವರಿದ್ದಾರೆ ಕಶ್ಚಿತ್ ಅಂದರೆ ಒಬ್ಬ, ಏನಮ್ಮ ಅಂದರೆ ದೇವರಿದ್ದಾರಲ್ಲ ಆತನ ಆಶ್ಚರ್ಯ ಅಂತ ನೋಡ್ತಾರೆ. ಅದು ಭಾರಿ ಸರಿ. ನಿಜವಾದ ಆಶ್ಚರ್ಯ ಯಾರು ಅಂದರೆ ನಮ್ಮ 7 ವಂಡರ್ಸ್ ಎಲ್ಲ ಆಮೇಲಿಲ್ಲ, ಎಷ್ಟು ಒಂದೇ ಒಂದು ವಂಡರ್ ಯಾವುದದು? ದೇವರು. ಯಾಕೆ? ಅಬ್ಸಲ್ಯೂಟ್ ವಂಡರ್ ಅದು, ಇವೆಲ್ಲ ರಿಲೇಟಿವ್. ಎಷ್ಟೋ ವಂಡರ್ಗಳು ಆಮೇಲೆ ಪೂರ್ತಿ ಇಲ್ದಾಗ ಹೋಗ್ಬಿಡೋದು ಕೆಲವು ಸಲ. ಇಲ್ಲಿ ಹಾಗಿಲ್ಲ. ಆಶ್ಚರ್ಯವತ್ ಪಶ್ಯ, ದೇವರು ನೋಡ್ತಾನೆ. ಏನಂತ ಹೇಳ್ತಾನೆ ಗೊತ್ತಾ? ಆಶ್ಚರ್ಯ ಅಂತ ಹೇಳ್ತಾನೆ. ರಿಸಲ್ಟ್ ಏನು ಹೇಳಬೇಕೀಗ? ಆಶ್ಚರ್ಯ, ಅದ್ಭುತ, ಅಷ್ಟೇ, ಬೇರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅದು ಆಶ್ಚರ್ಯೋಪಾಖ್ಯಾನ, ಇದು ಉಪಯೋಗ ಆಗುತ್ತಾಗ. ಆಶ್ಚರ್ಯವತ್ ವದತಿ ತಥೈವ ಚಾನ್ಯಃ. ಅದೇ ರೀತಿ ಹೇಳೋನು ಹೇಳ್ತಾನೀಗ ಏನಂತ, ಸಾಕಷ್ಟು ಕೊನೆಗೆ ಆಶ್ಚರ್ಯ ಅಂತ ಹೇಳಿಬಿಡ್ತಾನೆ. ನೋಡೋನು ಆಶ್ಚರ್ಯ ಅಂತ ನೋಡಿದ, ಆಶ್ಚರ್ಯವತ್ ಪಶ್ಯತಿ ಆಶ್ಚರ್ಯವದ್ ವದತಿ, ಆಶ್ಚರ್ಯ ಅಂತಲೇ ಹೇಳ್ತಾನೆ. ಕೇಳೋನು ಕೂಡ ಹಬ್ಬ ಆಶ್ಚರ್ಯ ಅಂತ ಅವ್ರು ಹಾಗೆ ಕೇಳ್ತಾನೆ. ನೋಡೋನು ಆಶ್ಚರ್ಯ ಅಂತ ನೋಡ್ತಾನೆ, ಹೇಳೋನು ಆಶ್ಚರ್ಯ ಅಂತ ಹೇಳ್ತಾನೆ, ಕೇಳೋನು ಆಶ್ಚರ್ಯ ಅಂತ. ಅದೇ ಆಶ್ಚರ್ಯ. ದೇವ್ರು ಇಷ್ಟು ಇರೋದೇನದು? ದೇವ್ರು ಮತ್ತೆ ಎಷ್ಟು ಸರಿ ನೋಡಿದ್ರೆ ಅದೇ ಮತ್ತೆ ಬಗೆ ಬಗೆಯ ನೂತನವಾಗಿ ಕಾಣುತ್ತಾ. ಮಹಾಲಕ್ಷ್ಮಿಗೂ ನಿತ್ಯ ಆಶ್ಚರ್ಯ, ಗೊತ್ತಾಯ್ತಾ? ಲಕ್ಷ್ಮೀದೇವಿ ಬಿಡಿದವ್ರಿಗೆ ಆಶ್ಚರ್ಯ, ಪರಮಾತ್ಮರಿಗೆ ಆಶ್ಚರ್ಯ ಅಲ್ಲ. ಅರ್ಥ ಆಯ್ತಾ? ಆದರೆ ಪರಮಾತ್ಮ ಮಾತ್ರ ಯಾವಾಗ ಏನಾಗಿರ್ತಾನೆ? ಪರಮಾಶ್ಚರ್ಯವಾಗಿರ್ತಾನೆ. ಅದೇ ಧನ್ಯಸ್ತು ಆಶ್ಚರ್ಯ, ಧನ್ಯ ಆಶ್ಚರ್ಯ, ಧನ್ಯ ಆಶ್ಚರ್ಯ ಉಪಾಖ್ಯಾನ. ಧನ್ಯತೆಯೂ ಹಾಗೇನೆ. ಉಳಿದವರು ಯಾರು ಕೂಡ ಧನ್ಯರಲ್ಲ, ಭಗವಂತ ಒಬ್ಬನೇನೆ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನಮನ್ಯ ಶೃಣೋತಿ ಶ್ರುತ್ವಾಪ್ಯೇನಂ ವೇದ ನ ಚೈವ ಕಶ್ಚಿತ್. ಎಲ್ಲ ಸ್ಟೇಜಲ್ಲೂ ಆಶ್ಚರ್ಯವಾಗಿ ಉಳಿದು ಪರಮಾತ್ಮನ ದೊಡ್ಡ ಹಿರಿಮೆ ಇದೆ. ನಹಿ ಜೀವಸ್ಯ ಜನ್ಮಾದಿ ಸ್ವತೋ ನಿತ್ಯಸ್ಯ ಅವೆಲ್ಲ ಬೇರೆ ಕಡೆ ವಾಕ್ಯ ಕೆಳಕೊಟ್ಟಿದೆ. ಈಗ ಇದರ ಬರೋಣ. ಇದರಲ್ಲಿ ಅದಕ್ಕೆ ಅರ್ಥ ಬರೀತಾರೆ, ಹೊಸ ಅರ್ಥ ಬರೀತಾರೆ. ಕಿಂ ತರ್ಹಿ ಆಶ್ಚರ್ಯೋ ಭಗವಾನೇವ ಇತ್ಯಾಹ. ಹಾಗಿದ್ರೆ ಆಶ್ಚರ್ಯ ಯಾರು ಅಂದರೆ ಭಗವಂತನೇ, ಬೇರೆ ಯಾರೂ ಅಲ್ಲ. ಭಾಷ್ಯ ಆಯ್ತಲ್ಲೀಗ, ಓದಲಿಲ್ಲ ಇಲ್ಲೇ. ದೇಹಯೋಗ ವಿಯೋಗಸ್ಯ ನೇತತ್ವಾತ್ ಆತ್ಮನಶ್ಚ ಈಶ್ವರ ಸ್ವರೂಪತ್ವಾತ್ ಸರ್ವಥಾ ಅನಾಶಾತ್ ನ ಶೋಕಃ ಕಾರ್ಯ ಇತ್ಯುಪಸಂಹಾರ್ತುಂ ಐಶ್ವರ್ಯಂ ಸಾಮರ್ಥ್ಯಂ ಪುನಃ ದರ್ಶಯತಿ. ದೇವರೊಂದೇ ದೊಡ್ಡ ಆಶ್ಚರ್ಯವಾಗೋದು. ನಮಗೆ ಈಗ ಯಾಕೆ ಆಶ್ಚರ್ಯ ಆಗುತ್ತೆ ಹೇಳಿ ನೋಡೋಣ. ಹುಡುಗರಿಗೆಲ್ಲ ಏನಿದೆ? ಹುಟ್ಟಿದೆ, ಸಾವಿದೆ. ದೇವರಿಗೇನೂ ಇಲ್ಲ, ಆಶ್ಚರ್ಯ ಆಗಲಿಲ್ಲ. ಈಗ ನೋಡಿದ ತಕ್ಷಣವೇ ಒಂದು ಸರ್ತಿ ಹುಟ್ಟು ಮಹಾಲಕ್ಷ್ಮಿಗೆ ಅಸ್ವಾತಂತ್ರ್ಯ ಇದೆ, ಆಶ್ಚರ್ಯನೇ ಅವರು. ಆದರೆ ಅದಕ್ಕಿಂತ ದೊಡ್ಡ ಆಶ್ಚರ್ಯ ದೇವರು. ಆ ದೃಷ್ಟಿಯಲ್ಲಿ ದೇಹ ಯೋಗ ವಿಯೋಗ ನಮಗೆ ಕಾಮನ್ ಆಯಿತು, ನಿಯತ ಆಯಿತು. ದೇವರಿಗೆ ಎಲ್ಲ ಇಲ್ಲ. ಇದು ಯಾವುದು ಅನ್ಯೂಶುವಲ್, ಅದು ಏನಾಗುತ್ತೆ? ನ್ಯಾಚುರಲಿ ಆಶ್ಚರ್ಯ ಆಗುತ್ತೆ. ನಿಯತತ್ವಾತ್ ಆತ್ಮನಃ ಚ ಈಶ್ವರ ಸ್ವರೂಪತ್ವಾತ್ ಮತ್ತು ಸರ್ವಥಾ ಅನಾಶಾತ್ಯ. ಮುಂದಿನ ಹೆಜ್ಜೆ ತಗೋಬೇಕೀಗ. ಆದರೆ ಒಂದು ಸಮಾಧಾನ ಇದೆ. ಏನು ಸಮಾಧಾನ ಇದೆ ಅಂತ ಕೇಳಿದರೆ, ಈಶ್ವರನ ಪ್ರತಿಬಿಂಬವಾಗಿದ್ದಕ್ಕೆ ನಾವು ಇವತ್ತು ಹೀಗಿರಬೇಕಾದ್ರೆ ಈಶ್ವರ ಹೇಗಿರಬೇಕು ಅಂದರೆ ಸ್ವರೂಪಥ ನಿತ್ಯತ್ವ ಬಂತಲ್ಲ, ಅದನ್ನು ಅರ್ಥ ಮಾಡಿಕೊಂಡ್ರೆ ಕಾರ್ಯಂ ಇತ್ಯುಪಸಂಹರ್ತುಂ ಐಶ್ವರ್ಯಂ ಸಾಮರ್ಥ್ಯಂ ಪುನರ್ದರ್ಶಯತಿ. ಸ್ವರೂಪ ಅಂತ ಹೇಳಿದ್ರಿಂದ ಪ್ರತಿಬಿಂಬ ಅಂತ ಹೇಳಿ ಬಿಂಬದ ಬಗ್ಗೆ ಹೇಳಬೇಕೀಗ. ಬಿಂಬ ಹೇಗಿದ್ದಾನೆ ಅದು ಆಶ್ಚರ್ಯ. ಪ್ರತಿಬಿಂಬಕ್ಕೆ ನಾಶ ಇದೆ. ಯಾವ ನಾಶ? 3 ಪ್ರತಿಬಿಂಬ ನಾಶ ಆಗಿಬಿಡತ್ತೆ. ಒಂದು ಪ್ರತಿಬಿಂಬ ಹೋಗೋದಿಲ್ಲ, ಸ್ವರೂಪದ ಪ್ರತಿಬಿಂಬ. ಗೊತ್ತಾಯ್ತಾ? ಯಾತಕ್ಕೆ? ಪರಮಾತ್ಮನ ಸಾಕ್ಷಾತ್ ಪ್ರತಿಬಿಂಬವಾಗಿದ್ದಕ್ಕೆ ಆಗಿದೆ. ಇವೆಲ್ಲ ಔಪಾಧಿಕ, ಅದು ನ್ಯಾಚುರಲ್. ಸ್ವರೂಪನೇ ಉಪಾಧಿ. ಆದ್ದರಿಂದ ಏನಾಯ್ತಲ್ಲಿ? ದುರ್ಲಭತ್ವೇನ ಇತ್ಯರ್ಥ. ಆಶ್ಚರ್ಯ ಅಂದರೆ ದುರ್ಲಭವಾದದ್ದು ಆಶ್ಚರ್ಯ.
ತದ್ಧಿ ಆಶ್ಚರ್ಯಂ ಲೋಕೆ, ಲೋಕದಲ್ಲಿ ಆಶ್ಚರ್ಯ ಅಂತ ಕರೆಯೋದು ಅದನ್ನೇ ತಾನೇ. ದುರ್ಲಭೋಪಿ ಈಶ್ವರ ಸ್ವರೂಪತ್ವ ಸೂಕ್ಷ್ಮತ್ವಾಚ ಆತ್ಮನಃ ತದ್ದ್ರಷ್ಟ. ಆದ್ದರಿಂದ ಪರಮಾತ್ಮನನ್ನು ತಿಳಿಯೋನು, ಪರಮಾತ್ಮನ ಬಗ್ಗೆ ತಿಳ್ಕೊಂಡ, ಹೇಳೋನು ಹೇಳಿದ, ಕೇಳೋನು ಕೇಳಿದ, ಮೂರು ಆಶ್ಚರ್ಯನೇ. ಒಳ್ಳೆಯ ವಿಷಯ ಕೇಳೋಕ್ಕೆ ಎಷ್ಟು ಜನ ಸಿಗ್ತಾರೆ ಇವತ್ತು? ಫ್ರೀ ಉಪನ್ಯಾಸಗಳು ಜನ ಇಲ್ಲ. ಅದು ಇದು ಅದಕ್ಕೆಲ್ಲ ಕ್ರಿಕೆಟ್ ಮ್ಯಾಚ್ ನೋಡ್ಲಿಕ್ಕೆ ಹೋದಾಗ ಎಷ್ಟು ಖರ್ಚು ಮಾಡಿದ್ದಾರೆ ಗೊತ್ತು ಜನಗಳೆಲ್ಲ. ಟಿಕೆಟ್ಗಳೇ ಲಕ್ಷಾಂತರ, ಟಿಕೆಟ್ ಮಾರಾಟ ಲಕ್ಷಾಂತರ, ಹೊಡೆದಾಟ ಲಕ್ಷಾಂತರ ರೂಪಾಯಿ. ಅಲ್ಲಿಗೆ ಹೋಗಿದ್ದು ಸೋತು ಇತ್ತೆಲ್ಲ ನೋಡಿ ಸೋತು ಬಂದಿದ್ದು ಅನ್ವಾಂಟೆಡ್ ಥಿಂಗ್ ನೋಡಿ ಬರೋಕ್ಕೆ ಹೋಗಿದ್ರು. ಮತ್ತು ಎಲ್ಲ ಹೋಟೆಲ್ಲು ಫುಲ್ ಅಂತಾಗ, ಇರೋ ಹೋಟೆಲೆಲ್ಲ ಸಿಕ್ಕಾಪಟ್ಟೆ ಚಾರ್ಜ್, ಎಷ್ಟು ಸಿಕ್ಕರೆ ಅಷ್ಟು. ಇದೊಂದೇ ಜನ್ಮದಲ್ಲಿ ಒಳ್ಳೆ ಚಾರ್ಜ್ ಅಂತ ಹೇಳ್ಬಿಟ್ಟು ಮಾಡಿದರು. ಇದೆಲ್ಲ ನೋಡಿ ಏನು ತೋರಿಸುತ್ತೆ ಇದು? ಇದು ಆಶ್ಚರ್ಯ ಪಡಬಾರದಕ್ಕೆ ಆಶ್ಚರ್ಯಪಟ್ಟರು ಅಷ್ಟೇ ಹೊರತು ನಿಜವಾಗ್ಲೂ ದೇವರು ಫಾರ್ ಎವರ್ ಆಶ್ಚರ್ಯ. ಕೆಲವು ಸತ್ತು ನಮಗೆ ಮೊದಲು ಆಶ್ಚರ್ಯ, ಮತ್ತೆ ಮತ್ತೆ ನೋಡಿದಾಗ ಏನಾಗುತ್ತದ? ಆಶ್ಚರ್ಯ ಅನಿಸೋದಿಲ್ಲ. ಅಯ್ಯೋ ನೋಡಿದ್ದೀನಿ ಬಿಡು ಅಂತ ಹೇಳ್ಬಿಡ್ತದೆ, ನೋಡಿ ಆಗಿದೆ ಅಂತ. ಆದರೆ ಇಲ್ಲಿ ದೇವ್ರ ಬಗ್ಗೆ ಯಾವಾಗ ನೋಡಿದ್ರೆ ಏನಾಗುತ್ತೆ ದೇವ್ರ ಬಗ್ಗೆ? ಸೊ ಎವರ್ ಆಶ್ಚರ್ಯ, ಎವರ್ ಆಶ್ಚರ್ಯ ಫಾರ್ ಎವರ್ ಆಗೋದು ಪರಮಾತ್ಮ ಒಬ್ಬನೇ. ಆ ದೃಷ್ಟಿಯಲ್ಲಿ ದೇವರ ಮಹಿಮೆ ಭಾರಿ ದೊಡ್ಡದು. ಅಪ್ರಮೇಯ ಆಶ್ಚರ್ಯ ಇತ್ಯಾದಿಗಳೆಲ್ಲ ಒಂದೇ ರೀತಿ. ದುರ್ಲಭತ್ವೇನ ತದ್ಧಿ ಆಶ್ಚರ್ಯಂ ಲೋಕೆ ಒಂದೇ ಪೋಸ್ಟು 1000 ಜನ ಅಪ್ಲೈ ಮಾಡಿದರೆ ಸೀಟ್ ಸಿಕ್ಬಿಡ್ತೀವಿ, ನೀವು ಸೆಲೆಕ್ಟ್ ಆಗಿಬಿಟ್ಟ. ಏನಂತಾರೆ? ಆಶ್ಚರ್ಯ. ಗೊತ್ತಾಯ್ತಾ? ಏನು ಆಶ್ಚರ್ಯ? ಅದು ಕೂಡ ಇವನು ಶುದ್ಧ ಬ್ರಾಹ್ಮಣ, ಇದು ಮಡಿವಂತ ಬೇರೆ, ಇವನಿಗೆ ಹೇಗೆ ಸಿಗ್ತೀವಿ ಇವನಿಗೆ ಅಂತ ಕೇಳ್ತಾರಲ್ಲ, ಆ ರೀತಿ. ಅವು ಇದಕ್ಕೆ ಇದರಲ್ಲಿ ಸೇರಿದಾರೆ, ಹಾಗಿದ್ರೆ ಸರಿ. ಯಾವುದೂ ಇಲ್ಲದೆ ಬಂತು, ಭಾರಿ ಆಶ್ಚರ್ಯ. ಭಾರಿ ಆಶ್ಚರ್ಯ ಪದ ತಕ್ಷಣ ಉಪಯೋಗಿಸ್ತಾರೆ. ದುರ್ಲಭೋಪಿ ಈಶ್ವರ ಸ್ವರೂಪತ್ವಾತ್ ಸೂಕ್ಷ್ಮತ್ವಾಚ ಆತ್ಮನಃ ತದ್ದ್ರಷ್ಟ ಅಂತ ಪರಮಾತ್ಮನನ್ನು ನೋಡೋನಿದ್ದಾನಲ್ಲ, ಭಾರಿ ಆಶ್ಚರ್ಯ. ಬೆಳೆದಿದ್ದಾರೆ. ಮನುಷ್ಯಾಣಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧೈ. ಎಲ್ಲೋ ಕೋಟಿ ಕೋಟಿ ಜನಗಳ ಮಧ್ಯೆ ಒಬ್ಬನು ಈ ಫೀಲ್ಡಲ್ಲಿ ಯೋಚನೆ ಮಾಡ್ತಾನೆ. ಅದರಲ್ಲಿ ಸಕ್ಸಸ್ಫುಲ್ ಆಗೋರಂತೇನು ಗ್ಯಾರಂಟಿ ಇಲ್ಲ. ಅದರಲ್ಲಿ ಒಬ್ಬ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಮೇತ್ತಿ ತತ್ವತಃ. ಅದು ತಿಳಿಯೋದು ಒಬ್ಬ, ಸರಿಯಾಗಿ ತಿಳಿಯೋದು ಒಬ್ಬನೇ. ಎಷ್ಟು ಇವತ್ತು ಆ್ಯಕ್ಚುಲಿ ಯೋಚನೆ ಮಾಡಿ, ಇವತ್ತಿರೋ ಜಗತ್ತಲ್ಲಿ ಎಷ್ಟು ಕೋಟಿ ಜನ ಇದ್ದಾರೆ, ಎಷ್ಟು ಜನ ಗೀತಾ ಗೊತ್ತಿದೆ ಫಸ್ಟ್ ಅವರಿಗೆ? ಆಮೇಲೆ ಭಾಷೆ ಗೊತ್ತಿರೋ ಎಷ್ಟು ಜನ? ಗೀತಾ ಗೊತ್ತಿರೋರು ಬೆಳಿಗ್ಗೆ ಕಡಿಮೆ ಇರಬೇಕಾದ್ರೆ ಭಾಷ್ಯ, ತಾತ್ಪರ್ಯ, ಪ್ರಮೇಯ ದೀಪಿಕಾ, ನ್ಯಾಯ ದೀಪಿಕಾ, ವಿರುದ್ಧ ಎಷ್ಟು ಜನ ಗೊತ್ತಿರುತ್ತೆ? ಇದೆಲ್ಲ ಕೂಡ ಇರೋದು ಗೊತ್ತಿರೋದು ಇವೆಲ್ಲ ಓದೋದಲ್ಲ. ಗೀತಾ ಅಂತ ಒಂದಿದೆ, ಅದು ಮಧ್ವಾಚಾರ್ಯ ಭಾಷ್ಯ ಬರೆದಿದ್ದಾರೆ, 2 ಗ್ರಂಥ ಬರೆದಿದ್ದಾರೆ, 2 ಟೀಕಾ ಬರೆದಿದ್ದಾರೆ, ರಾಯರ ವಿವೃತ್ತಿ. ಇದೆಲ್ಲ ಇಷ್ಟು ಗೊತ್ತಾಗಲಿಕ್ಕೆ ಎಷ್ಟು ದಿವಸ ಬೇಕು ಅವನಿಗೀಗ? ಎಷ್ಟೋ ಜನ ನಮ್ಮ ಮಾಧ್ವರಿಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ 190 ಜನಕ್ಕೆ ಗೊತ್ತಿಲ್ಲ, 99 ಜನಕ್ಕೆ ಗೊತ್ತಿಲ್ಲ. ಮಾಧ್ವರಲ್ಲಿ ಹೇಳ್ತಿರೋದು ನಾನು, ಬೇರೆಯವ್ರ ಬಗ್ಗೆ ಅಲ್ಲ. ಇನ್ನು ಅವ್ರು ಎಷ್ಟು ಪಾಯಿಂಟ್ ತೊಗೋಬೇಕೀಗ? ನಾವು ಎಷ್ಟೋ ನಾಟಕಗಳು ಹಾಕಬೇಕಷ್ಟೇ. ಆಮೇಲೆ ಅದನ್ನು ಓದೋರು, ಓದಿ ಅರ್ಥ ಮಾಡ್ಕೊಂಡವರು, ಅದನ್ನು ಫಾಲೋ ಮಾಡೋರು, ಪೂರ್ತಿ ಫಾಲೋ ಮಾಡೋರು, ಗೋವಿಂದ ಎಷ್ಟು ಕಡಿಮೆ ಆಗ್ತಾ ಬರುತ್ತೆ ಅಲ್ಲಿಗೆ. ಈಗ ಒಂದು ಹೋದರೆ ಆ್ಯಕ್ಚುಲಿಗೆ ಅರ್ಥ ಆಗುತ್ತೆ, ಕರೆಕ್ಟೇ. ಈ ಜಗತ್ತಿನಲ್ಲಿ ಸಿಗೋದು ಎಷ್ಟು ಜನ ಸಿಗ್ಬೋದು ನಿಮಗೆ? ನಾಟ್ ಈವನ್ 1000. ಅಷ್ಟಂತ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ 1000 ಗಟ್ಟಲೆ ತನಕ ಸಿಗೋದಿಲ್ಲ. ಯಾಕೆ? 1000 ಕಾಪಿ ಖರ್ಚಾಗೋದಿಲ್ಲ, ಅದ್ರದ್ದು ಗ್ಯಾರಂಟಿ ಇತ್ತಾಯ್ತು. 1000 ಕಾಪಿ ಮಾಡಿದರೆ ಖರ್ಚಾಗೋದಿಲ್ಲ ಅಂದಮೇಲೆ ಅಷ್ಟು ಕಡಿಮೆ ಇದ್ದಾರೆ ಅಂತ ಅರ್ಥ. ಅದೇ ನೀವು ಕೋಟಿಗಟ್ಟಲೆ ಕಾಮಿಕ್ಸ್ ಕೋಟಿಗಟ್ಟಲೆ ಹೋಗೋದು, ರಿಲೀಜ್ ದಿವಸದಲ್ಲಿ ಕೋಟಿಗಟ್ಟಲೆ ಹೋಗುತ್ತೆ ಅಂದರೆ ಆ ಜನ ಎಷ್ಟು ಜನ ಇದ್ದಾರೆ? ಸ್ವಲ್ಪ ಯೋಚನೆ ಮಾಡಿದರೆ ಇದು ಯಾವಾಗ ಕೂಡ ಒಳ್ಳೆಯ ಪದಾರ್ಥ ತೊಗೊಳೋಕ್ಕೆ ಜನ ಕಡಿಮೆ ನೀರು. ವಜ್ರ ಅಪರೂಪದ ಕೆಲವು ಕೊಂಡ್ಕೊಳ್ಳೋಕ್ಕೆ ಆಗೋದು ಯಾರಿಗೂ ಕೂಡ. ಆ ಬೆಲೆ ಕೇಳ್ಬಿಟ್ಟು ಬಿಟ್ಬಿಡ್ತಾರೆ, ತೊಗೊಳಕ್ಕಾಗಲ್ಲ ಅಂತ. ಆ ಯೋಗ್ಯತೆ ಇಲ್ಲ ಅಲ್ಲಿ. ಯಾವ ಯೋಗ್ಯತೆ ಇಲ್ಲ? ಫೈನಾನ್ಷಿಯಲಿ ಅವನಿಗೆ ಸಾಧ್ಯ ಇಲ್ಲ. ನಮಗೇನಾಗುತ್ತೆ? ಸ್ಪಿರಿಚುವಲಿ ಸಾಧ್ಯ ಇಲ್ಲ. ಆ ಲೆವೆಲ್ಗೆ ಹೇಳೋಕ್ಕಾಗೋದಿಲ್ಲ. ಆ ದೃಷ್ಟಿಯಲ್ಲಿ ಕಡಿಮೆ ಆಗುತ್ತೆ. ಆಶ್ಚರ್ಯ. ಈಗ ಇದರ ತಾತ್ಪರ್ಯದಲ್ಲಿ ಹೇಳ್ತಾರೆ. ಈಗ ಹೊಸ ಅರ್ಥ ಹೇಳ್ತಾರೆ. ಹೊಸ ಅರ್ಥ 2 ಅರ್ಥ ಅಂತ ಹೇಳೋದು, ಮಿನಿಮಮ್ 2 ಅರ್ಥ ಹೇಳ್ತಾರೆ. ಹೊರಟಾದಾಗ 10 ಅರ್ಥ ಹೇಳಬೇಕು ಮಿನಿಮಮ್. ಅದು ಕೂಡ ಇಲ್ಲಿ 2 ಬೇರೆ ಒಂದು ಹೇಳಬಂದು ಶಾಂಪಲ್ಗೆ ಹೇಳ್ತಾರೆ. ತೇನ್ಥರಿ ಆಶ್ಚರ್ಯೋ ಭಗವಾನೇವ ಇತ್ಯಾಹ ಆಶ್ಚರ್ಯವದಿತಿ. ಆಶ್ಚರ್ಯಮೇವ ಸಂತಂ ಏನಂ ಆಶ್ಚರ್ಯವತ್ ಪಶ್ಯತಿ ನ ಪುನರನಾಶ್ಚರ್ಯ. ಒಂದು ವಸ್ತುವನ್ನು ಆಶ್ಚರ್ಯ ಅಂತ ಒಬ್ಬ ಹೇಳ್ತಾರೆ, ಇನ್ನೊಬ್ಬರು ಹೇಳ್ತಾರೆ ಅಯ್ಯೋ ಅದೇನು ಮಹಾ ಆಶ್ಚರ್ಯ ಬಿಡು ಅಂತ. ತಕ್ಷಣ ಬಂತಲ್ಲ, ನಾರದ ನೋಡ್ತೋತ ಹೋದ್ರು ಅವರು. ಮೊದಲೇನಾಯಿತು? ಕೂರ್ಮಹ, ಒಂದು ಆಮೆ. ಆಮೇಲೇನು? ಗಂಗಾ. ಆಮೇಲೆ ಯಾವುದು? ಸಮುದ್ರ. ಆಮೇಲೆ ಯಾವುದು? ಬೆಟ್ಟ. ಆಮೇಲೆ ಯಾವುದು? ಪ್ರಕೃತಿ ಶುರುವಾಯಿತು. ಪ್ರಕೃತಿ, ಬ್ರಹ್ಮದೇವರು ಎಲ್ಲ ಶುರುವಾಯಿತು. ಕೊನೆಗೆ ಯಾವುದು ಬಂತು? ಯಜ್ಞ, ವೇದಗಳು. ಗೊತ್ತಾಯ್ತಾ? ಆಮೇಲೆ ಪರಮಾತ್ಮ. ಇದು ಬಂದಾಗ ಆಗ ಆಶ್ಚರ್ಯ ಆಗಿದೆ. ಅದು ಆಶ್ಚರ್ಯ, ಧನ್ಯ ಆಶ್ಚರ್ಯ ಉಪಾಖ್ಯಾನ ಅಲ್ಲಿ ಬಂತು. ಅಲ್ಲಿವರೆಗೆ ಹೋಗ್ಬೇಕು ಮನುಷ್ಯ ಅಷ್ಟೇ. ಒಂದೇ ಸ್ಟೇಜಲ್ಲಿದ್ದರೆ ಕೂಪ ಮಂಡೋಕ ಅಂತ ಕರೆ ಏನು ಆಶ್ಚರ್ಯ ಕಾಣುತ್ತೆ ಅವನಿಗೆ? ಏನು ಕಾಣಿ ಹೇಳಿದ್ರೆ ನಂಬೋದೇ ಇಲ್ಲ ಫಸ್ಟ್ ಅವನು.
ತಿಳಿಬೇಕು, ಸಂತೋಷ ಪಡಬೇಕು, ಅರ್ಥ ಮಾಡ್ಕೋಬೇಕು. ಆದ್ದರಿಂದ ಕಿಂಧರಿ ಆಶ್ಚರ್ಯೋ ಭಗವಾನಿ, ಮುಕ್ತರಿಗೂ ಆಶ್ಚರ್ಯ, ಮುಕ್ತ ಅನಂತ ಬ್ರಹ್ಮರಿಗೂ ಆಶ್ಚರ್ಯ, ಒಟ್ಟಿಗೆ ಸೇರಿದಾಗಲೂ ಆಶ್ಚರ್ಯ. ಇದೆಲ್ಲ ಯೋಚನೆ ಮಾಡಿದರೆ ಯಾವ ಲೆವೆಲ್ಲರೂ ದೇವರು ಏನಾಗಿ ಉಳಿಯೋದಿಲ್ಲ, ಅನಾಶ್ಚರ್ಯ ಅನಿಸೋದೇ ಇಲ್ಲ. ಯಾವ ಲೆವೆಲ್ಲರೂ ಅನಾಶ್ಚರ್ಯ ಅನಿಸೋದಿಲ್ಲ. ಇದು ಪರಮಾಶ್ಚರ್ಯ. ಗಗನಂ ಗಗನಾಕಾರಂ ಸಾಗರಂ ಆಶ್ಚರ್ಯಮೇವ ಸಂತಂ ಏನಂ ಆಶ್ಚರ್ಯವತ್ ಪಶ್ಯತಿ ನ ಪುನರನಾಶ್ಚರ್ಯ. ಗಗನಂ ಗಗನಾಕಾರಂ ಸಾಗರಂ ಸಾಗರೋಪಂ ಇತ್ಯಾದಿವತ್. ಗಗನಂ ಗಗನಾಕಾರಂ ದುರ್ಯೋಧನನಿಗೆ ಅದು ಸೈನ್ಯ ಆಶ್ಚರ್ಯ, 10 ಲಕ್ಷ ಸೈನ್ಯ, ಹಬ್ಬ ಖುಷಿಯಾಗಿ ಹೋಯ್ತು ಅವನಿಗೆ. ಒಬ್ಬ ಕೃಷ್ಣ ಬರೀ ಕೈಲಿ ಏನು ಮಾಡ್ತಾನೆ, ಆಶ್ಚರ್ಯ ಆಗಲೇ ಇಲ್ಲ ಕೃಷ್ಣ ಅವನಿಗೆ. ಏನಾಯ್ತು ಅದರಿಂದ? ಅವನು ಸೋತಿದ್ದು ಆಶ್ಚರ್ಯ ಅಲ್ಲ ಅಂತಾಯ್ತು. ಅವನು ಸೋತಿದ್ದು ಸತ್ತಿದ್ದು ಆಶ್ಚರ್ಯ ಅಲ್ಲ. ಈಗ ಆಶ್ಚರ್ಯವನ್ನು ಏನಂತ ತಿಳ್ಕೊಳ್ಳಿಲ್ಲ, ಅವನು ತಿಳ್ಕೊಳ್ಳಿಲ್ಲ. ಅನಾಶ್ಚರ್ಯ ಆಶ್ಚರ್ಯ ಆಯ್ತು. ಅರ್ಜುನ ಏನು ಮಾಡ್ದ? ಆಶ್ಚರ್ಯ ಒಬ್ಬನೇ ಏನು ಯೋಚನೆ ಬರೀ ಕೈಲಿ ಆಯ್ತು, ಏನೋ ಸರಿ ಬರ್ತೀಯಲ್ಲ ಅಷ್ಟಾಗಿ ಸಾಕು. ಎಷ್ಟು ದೊಡ್ಡದಿದೆ ಇದು ದೇವ್ರ ಮಹಿಮೆ. ದೇವರಿಗೆ ಏನು ಬೇಕಾಗಿಲ್ಲ, ಹೊರಗಿನ ಏನೂ ದುರ್ಯೋಧನ ಅರ್ಥ ಆಗಲಿಲ್ಲ. ಸೈನ್ಯ ತೊಗೊಬರ್ಬೇಕು, ಇದು ಬೇಕು, ಬರೀ ಕೈಲಿ ಬರ್ತಾರಂತೆ, ವೆಹಿಕಲ್ಲು ನಮ್ಮದೇ ಆಗತ್ತೆ ಅಲ್ಕೊಂಡಿದೆ ಅಂತ ರಥ ಕೊಡಬೇಕಲ್ಲ ತೆರಿಗೆ, ಅದು ಯೋಚನೆ ಕೂಡ ಮಾಡಲಿಲ್ಲ ಅವನು. ಇದು ದೇವ್ರ ಬಗ್ಗೆ ಯೋಚನೆ ಮಾಡದೇ ಇರೋ ದೃಷ್ಟಾಂತ ದುರ್ಯೋಧನ. ಅವನು ಯಾರವನು? ಕಲಿಯುಗದ ಜನಕ್ಕೆ ಏನಾಗಲ್ಲ, ಜನರಲ್ಲಿ ದೇವ್ರ ಬಿಟ್ಟೇ ಯೋಚನೆ ಮಾಡ್ತಾನೋ, ಬಿಟ್ಟು ಬೇರೆ ಹೇಳಿದ್ರೆ ಆಸ್ತತ್ವ, ಇದರ ಹೇಳಿದ್ರೆ ಆಗಲ್ಲ, ಡಲ್ ಆಗಿಬಿಡತ್ತಾನೆ. ವಿಷ್ಣು ಪ್ರೀತ್ಯರ್ಥ ಅಷ್ಟೇ ಹೇಳಿ ಡಲ್ ಸಂಕಲ್ಪ ಅದು. ಅದು ಏನು ಅರ್ಥ, ಏನು ಪ್ರೀತಿಗೆ ಪಡೋದು ಏನು ಮಾಡ್ತಾನೆ ಅವನು? ಪುತ್ರ ಆಯುರ ಆರೋಗ್ಯ ಅಭಿವೃದ್ಧಿ ಅಂದ ತಕ್ಷಣ ಏನಾಗ್ತಾನೆ, ಅಲರ್ಟ್ ಆಗ್ತಾನೆ ತಕ್ಷಣ. ಎಲ್ಲ ಕಡೆ ಬರುತ್ತೆ. ತಾತ್ಪರ್ಯದಲ್ಲಿ ಬರದೇ ಇದ್ದಿದ್ದೇ ಇಲ್ಲ. ಆದ್ದರಿಂದ ಅವರೇ ಹೇಳಿದ್ದಾವೆ, ನಿರ್ಣಯವನಾಸ್ತ್ಯವುನಾ ವಿನಾಯತೆ ತಸ್ಮಾತ್ ಗಗನ ದೃಷ್ಟಾಂತ ಕೊಡ್ತಾರೆ. ಈಗ ಎಲ್ಲಿ? ಗಗನಂ ಗಗನಾಕಾರಂ ಸಾಗರಂ ಸಾಗರೋಪಮಂ. ವಾಲ್ಮೀಕಿ ರಾಮಾಯಣದಲ್ಲಿ ಅವರು ಮಾತಿದ್ರು, ರಾಮರಾವಣಯೋರ್ ಯುದ್ಧಂ ರಾಮರಾವಣಯೋರಿವ. ಆಕಾಶ ಹೇಗಿರುತ್ತೆ? ಆಕಾಶ ಇದ್ದಾಗೆ ಇರುತ್ತೆ. ಸಮುದ್ರ ಹೇಗಿರುತ್ತೆ? ಸಮುದ್ರ ಇದ್ದಾಗೆ ಇರುತ್ತೆ. ಸೊ ದೇವರು ಹೇಗಿದ್ದಾನೆ? ದೇವರು ಇದ್ದಾಗಿದ್ದಾನೆ. ಇದಕ್ಕೇನಂತಾರೆ? ಅನನ್ವಯ ಅಂತ ಕರೀತಾರೆ ಅಲಂಕಾರದಲ್ಲಿ. ಅನನ್ವಯ ಅಂದ್ರೇನು? ಬೇರೆದಕ್ಕೆ ಹೋಲಕ್ಕೆ ಬರೋದು, ಇನ್ಕಂಪೇರಬಲ್ ಅಂತ. ಅನನ್ವಯ ಅಂದರೆ ಇನ್ಕಂಪೇರಬಲ್. ತೀರಾ ಹೇಳ್ಬೇಕಾದ್ರೆ ಅವ್ರಿಗೆ ಅವರೇ ಅಂತ ಹೇಳಬೇಕಷ್ಟೆ. ಅವ್ರಿಗೆ ಅವರೇ. ಆಚಾರ್ಯರು ವೇದವ್ಯಾಸ ದೇವರು ಮೀಟಾದರು. ಏನಂತ ತೊಳನೆ ಮಾಡ್ತಾರಾಗ? ಅಷ್ಟೇ ಮಾಡಬೇಕು, ಬೇರೆ ಏನು ಹೇಳಕ್ಕೆ ಬರೋದೇ ಇಲ್ಲ. ದೇವರ ತೊಡೆನ ಯಾರಿಗೆ ಒಳ್ಳೆಯೇ ಮಾಡೋಕ್ಕೆ ಬರೋದು? ಎಡಬಲ ವ್ಯತ್ಯಾಸ ಇಟ್ಕೊಂಡು ಹೇಳಬೇಕು ಅಷ್ಟೇ ಹೊರತು ಕೂಡ ಅದಕ್ಕೆ ಅದೇ ಸಾಟಿ. ಇನ್ಕಂಪೇರಬಲ್ ಅಂದರೂ ಒಂದೇ, ಅನನ್ವಯ ಅಂದರೂ ಒಂದೇ. ಅದೇ ರೀತಿಯೇ ಆಚಾರ್ಯರು ವೇದವ್ಯಾಸರು ಭದ್ರತೆ ಆಲಿಂಗನ ಮಾಡಿಕೊಂಡು ಯಾರಿಗೆ ಹೋಲಿಸ್ಬೇಕು ಅದನ್ನು? ಕೃಷ್ಣ ಭೀಮನ ಆಲಿಂಗನ ಮಾಡ್ಕೊಂಡಾಗ ಅಷ್ಟೇ. ರಾಮದೇವರು ಅನ್ನುತ್ತಾರೆ. ಯಾಕೆ ಬೇರೆಯವರು ಯಾರು ಬರೋದಿಲ್ಲ. ಈಗ ಇಬ್ಬರು ಚೇಂಜ್ ಆಗಿಬಿಟ್ರೆ ಒಂದು ಆನ್ಸರ್ ಹೋಯ್ತಾಗ. ಇಬ್ಬರು ಹಾಗೇ ಇರ್ಬೇಕಾದ್ರೆ ಒಂದೇ ಆಗಬೇಕು. ಅವರ ಅವತಾರ ಮ್ಯಾಚ್ ಆಗಬೇಕು ಹೊರತು ಬೇರೆಯವರಿಗೆ ಸಾಧ್ಯ ಇಲ್ಲ. ಅವೆಲ್ಲ ಅನನ್ವಯನೇ. ಗಗನಂ ಗಗನಾಕಾರಂ ಸಾಗರಂ ಸಾಗರೋಪಮಂ ಇತ್ಯಾದಿವತ್. ಆಶ್ಚರ್ಯೋ ಭಗವಾನ್ ವಿಷ್ಣು ಯಸ್ಮಾನ್ ನೈತಾದೃಶ ಕ್ವಚಿತ್. ಪರಮಾತ್ಮನಂತವ್ರು ಮತ್ತೊಬ್ಬನು ಇಲ್ಲೇ ಇಲ್ಲ ಅಂದ್ರಿಂದಾಗೇ ಅದು ಆಶ್ಚರ್ಯ. ಆಶ್ಚರ್ಯ ಶಬ್ದಕ್ಕೆ ಏನರ್ಥ ಬಂತೀಗ? ಇನ್ನೊಂದು ಅಂಥದ್ದು ಇರಬಾರ್ದು. ಇನ್ನು ಅದಕ್ಕೆ ನಾಸ್ತಿ ನಾರಾಯಣ ಸಂ ನಭೂತಂ ನ ಭವಿಷ್ಯತಿ ಅಂದರೂ ಒಂದೇ, ಆಶ್ಚರ್ಯ ಅಂದರೂ ಒಂದೇ. ಗೊತ್ತಾಯ್ತಾ? ಈ ಆಶ್ಚರ್ಯದ ಗೊತ್ತಿದ್ದವನಿಗೆ ಅವಾಗೇನಂತಾನೆ, ಬೇರೆ ಕಡೆ ಗಮನ ಹೋಗೋದಿಲ್ಲ. ಬೇರೆ ಕಡೆ ಗಮನ ಯಾಕೆ ಹೋಗುತ್ತೆ? ಬೇರೆ ಕಡೆಗೆ ಇನ್ನೊಂದು ಯಾವುದೋ ಕಡ್ತಾ ಆ ಕಡೆ ಹೋಗ್ಬಿಡ್ತಾನೆ. ಅದು ಯಾವಾಗ ಮತ್ತೊಂದಿಲ್ಲ ಅವಾಗ ಏನು ಮಾಡ್ತಾನೆ? ಎಷ್ಟು ದೀಪ ಇದ್ದರೂ ಸೂರ್ಯನಿಗೆ ಹೇಗೆ ನಮ್ಮ ಕಣ್ಣಿಗೆ ಕಾಣೋ ಸೂರ್ಯನಿಗೆ ಮಹತ್ವ ಇದೆ. ಆದರೆ ಸೂರ್ಯನ ಮೇಲೆ ದೇವರಿರೋ ನಮ್ಗೆ ಅರ್ಥ ಆಗಲ್ಲ, ಯಾಕಂದರೆ ಇಷ್ಟು ಕಣ್ಣಿಗೆ ಕಾಣೋದಿದೆ. ಆ ಅರ್ಥದಲ್ಲಿ ಗಗನಂ ಗಗನಾಕಾರಂ ಸಾಗರಂ ಸಾಗರೋಪಮಂ ಇತ್ಯಾದಿವತ್. ಆಶ್ಚರ್ಯೋ ಭಗವಾನ್ ವಿಷ್ಣು ಯಸ್ಮಾತ್ ನ ಏತಾದೃಶಃ ಕ್ವಚಿತ್ ಏಕಮೇವಾದ್ವಿತೀಯಂ ಬ್ರಹ್ಮ. ಅವೆಲ್ಲದಕ್ಕೂ ಉತ್ತರ ಇದೆ. ತಸ್ಮಾತ್ ತದ್ಗೋಚರಂ ಜ್ಞಾನಂ ತದ್ಗೋಚರವದೇವತೋ ಇತಿ ಬ್ರಹ್ಮತರ್ಕೆ. ಅದನ್ನು ಗೋಚರ ಅಂದ್ರೇನು ಗೋಚರವಾಯಿತು, ನಕ್ಷತ್ರ ಗೋಚರವಾಯಿತು, ಕಾಣಿಸ್ತು ಅಂತ ಅರ್ಥ. ತಸ್ಮಾತ್ ತದ್ಗೋಚರಂ ಜ್ಞಾನಂ, ದೇವರು ತಿಳಿಸ್ಕೊಡ್ತಕ್ಕಂಥ ಜ್ಞಾನ ಅಂದರೆ ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನ ಹೇಗಿರುತ್ತೆ ಅಂದರೆ ಬ್ರಹ್ಮಜ್ಞಾನ ಇದ್ದಾಗೆ ಇರುತ್ತೆ. ಉಳಿದವ್ರಿಗೆ ಅರ್ಥ ಆಗೋದಿಲ್ಲ. ರಾಯರ ರೀತಿ ಇದ್ದರು, ಉಳಿದವ್ರಿಗೆ ಅರ್ಥ ಆಗ್ತಿರಲಿ. ಇಷ್ಟು ಒಳ್ಳೆ ಇಷ್ಟು ಇಟ್ಕೊಂಡ್ಬಿಟ್ಟು ಯಾಕೆ ಏನು ಮಾಡ್ತಾರೆ ಇವ್ರೀಗ ಅಂತ ಕೇಳಿದರು. ಆಚಾರ್ಯ ಸುಮ್ಮನೆ ಇದ್ದರು ರಾಯರು. ಮುಂದೆ ನೋಡಿದಾಗ ಗೊತ್ತೆ, ಓಹೋ ಯಾರು ಮೊದಲವರು ಯಾಕೆ ಹೇಳ್ತಾರೆ ಅಂತ ಒಳಗಟ್ಟಿದ್ದು ಆ ಕಡೆ ಸಾಲ್ವ್ ಆಗಿಬಿಡುತ್ತೆ. ಈಗ ಅವ್ರಿಗೆ ಸಿಕ್ಕಿದ್ದು ಯೋಚನೆ ಮಾಡೋಕ್ಕೂ ಸಾಧ್ಯ ಇರಲಿಲ್ಲ. ಅದಕ್ಕೆ ಅವರು ಆ ಕಡೆ ಗಮನ ಹರಿಸಿದರು. ನಮಗೆ ಇಲ್ಲೇ ತೊಗೊಳ್ಳಿ, ವಾರಾನ್ನದ ಹುಡುಗ BSc ಫಸ್ಟ್ ರ್ಯಾಂಕ್ ಇನ್ನೂ ಓದ್ತಾನೆ, ಮತ್ತು ವಾರಾನ್ನ ಕಂಟಿನ್ಯೂ ಮಾಡ್ತಾನೆ ಅವನು. ಏನು ಗ್ರಹಚಾರ್ಯ ಅವನು ಒಳ್ಳೆ ಕೆಲಸಕ್ಕೆ ಸೇರಬಾರ್ದೆ ಅಂತ ಅನಿಸುತ್ತೆ. ನಾವಾಗಲೇ ಬಿಡ್ತಿದ್ವಿ, ಅದು ಬೇರೆ. ಜೊತೆಗೆ ನಾವಾಗಲೇ ಬಿಡ್ತಿದ್ವಾ?
ಆಮೇಲೆ ಓದ್ಬಿಡ್ತಾರೆ. ಅಯ್ಯೋ ಈಗ ಗೊತ್ತಾಯ್ತು ಎಷ್ಟು ಆಶ್ಚರ್ಯ ಅಂತ. ಆಗ ತಡ್ಕೋಬೇಕಾಗ ಟೆಂಪ್ಟ್ ಆಗ್ತಾನೆ ಮನುಷ್ಯ. ಆ ಸ್ಟೇಜಲ್ಲಿ ಏನಾಗ್ತಾನೆ, ಟೆಂಪ್ಟ್ ಆಗ್ತಾರೆ. ಅದಕ್ಕೆ ಶಾಸ್ತ್ರಜ್ಞ ಈತನಿಗೆ ಜನಕರಾಜನಿಗೆ ಎಷ್ಟು ದೇವ್ರ ಬಗ್ಗೆ ಇನ್ವಾಲ್ವ್ಮೆಂಟ್ ಇತ್ತು ಅಂದರೆ, ಮಿಥಿಲಾಪಟ್ಟ ಸುಟ್ಟೋಗುತ್ತೆ ಅಂತ ಕೇಳಿದ್ರು ಕೂಡ ಏನು ಮಾಡಲಿಲ್ಲ. ಯಾಕೆ ಇಲ್ಲಿ ದೊಡ್ಡದ್ರಲ್ಲಿ ನೋಡ್ತಿದ್ದಾನತ, ಈ ಕಡೆ ಗಮನ ಕೊಡಲಿಲ್ಲ. ಈ ಮೊಬೈಲ್ ನೋಡ್ಕೊತ ಹೋದವ್ರಿಗೆ ಮೈನ ಟ್ರೈನ್ ಹೋದ್ರೂ ಗೊತ್ತಾಗಲ್ಲ, ಆ ಸ್ಥಿತಿಯಲ್ಲಿ ಇರ್ತಾರೆ. ಮೊನ್ನೆ ಯಾವುದು ಬೆಟ್ರೋದಲ್ಲಿ ಯಾರು ತೋರಿಸಿದ್ದಾರೆ, ಯಾವುದೋ ಹೆಂಗಸು ಬಿತ್ತಂತೆ ಹಾರಿಬಿಟ್ಟಾಳೆ. ಉಳಿದವ್ರೆ ಅವಳು ಪಜಿತಿ ಎಲ್ಲ ಡಿಸ್ಟರ್ಬ್ ಆಗಿಬಿಟ್ಟಿದೆ. ಅವಳು ಸೇವ್ ಮಾಡಬೇಕಲ್ಲ ಫಸ್ಟೀಗ, ಅವಳು ಬೇರೆ ಗಮನಿಸಿಲ್ಲ, ಮೊಬೈಲ್ ಬೇಕಷ್ಟೆ. ಇಷ್ಟರ ಅಂದರೆ ಅಷ್ಟು ಆಶ್ಚರ್ಯ ಅವರಿಗೆ, ಅದಕ್ಕೆ ಅದು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಪ್ರಹ್ಲಾದಾದಿಗಳಿಗೆ ದೇವರ ಆಶ್ಚರ್ಯ. ಇದನ್ನ ಅರ್ಥ ಮಾಡಿಕೊಂಡೆ ಇಲ್ಲಿ ಮನುಷ್ಯ ಯಾವ್ಯಾವುದಕ್ಕೂ ಆಶ್ಚರ್ಯ ಪಡ್ತಾನೆ. ಅದೆಲ್ಲ ಆಶ್ಚರ್ಯಪಡೋ ಸಂಗತಿ ಅಲ್ಲ, ನಿಜವಾದ ಆಶ್ಚರ್ಯ ದೇವರು. ಅದಕ್ಕೋಸ್ಕರ ಯಾರು ತ್ಯಾಗ ಮಾಡ್ತಾರೆ ಅಂದರೆ ಒಪ್ಪಬೇಕಾದ್ದು ಅದನ್ನು. ಅನಾಶ್ಚರ್ಯವದಪಿ ಅಸುರಾದಯ ಪಶ್ಯಂತಿ ಇತಿ ಕಶ್ಚಿತಿ ವಿಷಯ. ಅದೆಲ್ಲ ಸರಿಯೇ. ಈ ಕಶ್ಚಿತ್ ಯಾತಕ್ಕೆ ಬೇಕು ಅಂತ ಪ್ರಶ್ನೆ. ಪ್ರತಿಯೊಂದು ಪದಕ್ಕೂ ಉತ್ತರ ಕೊಡಬೇಕು. ಕಶ್ಚಿತ್ ಯಾತಕ್ಕೆ ಹೇಳಬೇಕು ಅದಕ್ಕೆ ಹೇಳ್ತಾರೆ. ಕಶ್ಚಿತ್ ಅಂದ್ರೇನು? ಎಲ್ಲೋ ಒಬ್ಬ ಅಂದರೆ ಏನರ್ಥ? ತುಂಬ ಕಡಿಮೆ ಅಂತ ಅರ್ಥ. ಎಲ್ಲೋ ಒಬ್ಬ ಹೇಳ್ತಾನೆ, ಎಲ್ಲೋ ಒಬ್ಬ ನೋಡ್ತಾನೆ, ಎಲ್ಲೋ ಒಬ್ಬ ಕೇಳ್ತಾನೆ, ಅಷ್ಟೇ ಹೊರತು ಅಚಾರ ಅದಕ್ಕೆ ಇಲ್ಲಿ ಯಾರು ಕೇಳ್ತಾ ಇರ್ತಾರೆ. ಈಗ ಗ್ರಂಥ ಬರೆದ್ರೆ ಯಾರು ಕೇಳ್ತಾರೆ ಅಂತ ಕೇಳಿದಾರಲ್ಲ, ಯಾರು ಓದ್ತಾರೆ? ತುಂಬ ಕಡಿಮೆ ಆದಾಗ ಏನಾಗುತ್ತೆ ಅದಕ್ಕೆ? ಕಶ್ಚಿತ್ ಅಂತ, ಎಲ್ಲೋ ಒಬ್ಬ. ಅದಕ್ಕೆ ಸಾವಿರಕ್ಕೊಬ್ಬ ಅಂತ ಹೇಳಿದರೆ ಆಶ್ಚರ್ಯ. ಇದು ಕೋಟಿ ಕೋಟಿಗೊಬ್ಬ ಆದ್ದರಿಂದ ಕಶ್ಚಿತ್ ಅನ್ನೋ ಶಬ್ದ ಎರಡರ್ಥದಲ್ಲಿ. ಎಲ್ಲೋ ಒಬ್ಬ ಅಂಥವ್ರು ನಮಗೆ ಸಿಗೋದಿಲ್ಲ ಅಂತ ಹೇಳಬೇಕಾಗಿದೆ. ಅಪ್ರೋಷ್ಟ ಜ್ಞಾನ ಸಿಗ್ತಾರೆ ನಮ್ಮ ಕಣ್ಣಿಗೆ ಇವತ್ತು ಬಂತು. ಏನು ಮಾಡ್ತಾರೆ ಅವರು? ಈ ಕಡೆ ಬರ್ಲಿಕ್ಕೆ ಹೋಗೋದಿಲ್ಲ. ಯಾತಕ್ಕೆ? ಈ ದುಡ್ಡು ಬಂದರೆ ಒಳಗಿಟ್ಟು ಹೋಗಿಬಿಡ್ತಾರೆ. ದೇವರು ಸಿಕ್ಕರು ಬಿಡ್ತಾನ? ದುಡ್ಡು ಸಿಕ್ಕರು ಇನ್ನೊಬ್ರು ತೋರಿಸಲ್ಲ. ಯಾಕೆ? ಕೇಳ್ತಾರೆ, ಅದು ಹೊತ್ಕೊಂಡು ಹೋಗ್ತಾರೆ, ಹೊಡೆದು ಬಿಡ್ತಾರೆ, ಏನೋ ಭಯ ಇರುತ್ತೆ. ಆದ್ದರಿಂದ ಅದು ಮುಚ್ಚಿಟ್ಕೋತಾರೆ. ಆ ದೇವರನ್ನು ಎಂದೂ ಕೂಡ ಏನು ಮಾಡೋದಿಲ್ಲ ಮನುಷ್ಯ. ಕಂಡವನು ಕಂಡಿದ್ದೇನೆ ಅಂತ ಹೇಳೋದಿಲ್ಲ. ಯಶ್ಯವತಂ ತಸ್ಯ ಅವತಂ. ಯಾರು ದೇವರು ಕಂಡಿದ್ದೇನೆ ಅಂತ ಹೇಳ್ತಾರೋ ನಿಜವಾಗ್ಲೂ ಕಂಡಿಲ್ಲ ಅಂತ ಅರ್ಥ. ಕಂಡವನು ಹೇಳೋದಿಲ್ಲ. ಅದನ್ನು ಭಾರಿ ಕೇಳಿದ್ದು, ನಿನ್ಗೆ ಯಾಕೆ ಬೇಕಾದಲ್ಲ, ನೀವೇನು ಬೇಕು ಹೇಳಿ ಅಷ್ಟೇ. ಆ ವಿಷಯದ ನೀನೇನು ಮಾಡ್ತೀನಿ ಅಂತ ಕೇಳ್ತೀನಿ. ಕಂಡಿದ್ದೀರಿ ಅಂತ ಯಾರು ಕೇಳಿ ಏನಂತಾರೆ ಅದಕ್ಕೆ? ನೀನು ತೊಗೊಂಡು ಏನು ಮಾಡ್ತೀಯ ಅದನ್ನು ಫಸ್ಟ್? ಇದು ಉಪಯೋಗ ಇಲ್ಲ. ಅದರಿಂದ ನೀನು ಏನು ಬೇಕೋ ಹೇಳು, ಮಾಡಿದ ಸಾಧ್ಯವ್ರು ಕೊಡ್ತೀವಿ, ಇಲ್ಲ ಅಷ್ಟೇ. ಅರ್ಥ ಆಯ್ತಾ? ಇವ್ನು ಕೊಡೋ ಭಿಕ್ಷೆಗೆ ಸಾರಿ ಏನು ಕೆಲಸ ಮಾಡ್ತೀರಿ ಯಾಕೆ ಹೇಳಬೇಕು? ಅವನು ಕೆಲಸ ಎಲ್ಲ ಆಫೀಸಲ್ಲಿ ತೊಗೊಂಡ್ರೆ ಏನು ಅಂತ ಬೇಕಿಲ್ಲ ಅವನಿಗೆ. ಅದೆಲ್ಲ ಕೂಡ ಕಂಡವರಿಗೆಲ್ಲ ಅದೆಲ್ಲ ವಿಷಯ ಹೇಳೋದಕ್ಕೆ ಹೋಗೋದಿಲ್ಲ. ಅರ್ಹರಿಗೆ ಮಾತ್ರ ಹೇಳ್ತಾರೆ. ಅವ್ರು ನಿಯತ ಗುರುಗಳಾಗಬೇಕು, ನಿಯತ ಶಿಷ್ಯನಾಗಬೇಕು, ಅವನಿಗೆ ಹೇಳ್ತಾರೆ. ಕಂಡವರಿಗೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ಹೇಳಿ. ಹೌದು, ಗ್ಯಾರಂಟಿ. ಹೌದು, ಮುಂದೆ ಬಂತಲ್ಲ. ಈಗ ಮೊನ್ನೆ ಅಧ್ಯಾಯ ಶುರುವಾಗದೆ, 7ನೇ ಅಧ್ಯಾಯದಲ್ಲಿ ಹೇಳೋದು ಏನಂತ ಹೇಳ್ತಾರೆ? ಮನುಷ್ಯಾಣಾಂ ಸಹಸ್ರ. ಆ ಶ್ಲೋಕ ಇದರೊಳಗೆ ಬಂದಿರೋ, ಗೀತಾದೊಳಗೆ ಬಂದಿರೋದು. ಹೌದು, ತುಂಬ ಕಡಿಮೆನೇ. ದೊಡ್ಡ ದೊಡ್ಡ ಕೋರ್ಸ್ ಎಷ್ಟು ಜನ ಮಾಡ್ತಾರೆ? ತುಂಬ ಕಡಿಮೆ. ದೊಡ್ಡ ದೊಡ್ಡ ಕೋರ್ಸ್ ಮಾಡೋಕ್ಕೆ ಹೋಗೋದು ಅನೇಕರಿಗೆ ಬುದ್ಧಿ ಸಾಲದು, ಕೆಲವರಿಗೆ ದುಡ್ಡು ಸಾಲದು, ಕೆಲವರಿಗೆ ಅವಕಾಶಗಳು ಸಾಲದು. ಗೊತ್ತಾಯ್ತು? ಯಾವುದೋ ಹಳ್ಳಿಯಲ್ಲಿ ಚಿಕ್ಕವರು, ಅಲ್ಲಿ ಕೋರ್ಸ್ಗಳೇ ಇಲ್ಲ ಮುಂದೆ ಹೋಗಲಿಕ್ಕೆ, ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಕಮಿಟ್ಮೆಂಟ್ ಇದೆ ಅವನಿಗೆ, ಆಗೋದಿಲ್ಲ. ಅನೇಕ ಕಾರಣಕ್ಕಾಗೋದಿಲ್ಲ. ನಾವು ಇವತ್ತು ಒಳ್ಳೆ ಕೋರ್ಸ್ಗಳು ಎಷ್ಟಿಲ್ಲ, ಎಷ್ಟು ಜನ ಓದಿದ್ದಾರೆ ಅವನ? ಒಳ್ಳೇದು ಗೊತ್ತು, ನಮಗಾಗಲ್ಲ ಅಂತ ಹೇಳ್ತಾರೋ ಇಲ್ಲ. ಆದ್ದರಿಂದ ಸರಿ, ಸಿ ಇ ಟಿಯಲ್ಲಿ ಫಸ್ಟ್ ರ್ಯಾಂಕ್ ಬಂದು ಎಲ್ಲೂ ಹೋಗದೇ ಇರ್ಬೋದು ಅನ್ಬೇಕಾದ್ರೆ, ಯಾವುದು ಒಂದಕ್ಕೆ ಬೇಕಾದ್ರೆ ಹೋಗ್ಬೋದು. ಎಲ್ಲದಕ್ಕೆ ಅರ್ಹತೆ ಎಲ್ಲದಕ್ಕಿದೆ, ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇರ್ಫೋರ್ ಅದು ನಿಜನೇ, ತುಂಬ ಕಡಿಮೆ ಎಂಬುದು ಅತ್ಯಂತ ನಿಜ. ಅಲ್ಲ, ಅವೆಲ್ಲ ಫಾಲ ಮಾಡೋದಿಲ್ಲ ಅವ್ರು. ಅವ್ರಿಗೆ ಗೊತ್ತಲ್ಲ, ಅದು ಕೊಡಿ ಇದು ಕೊಡಿ ಶುರು ಮಾಡ್ತಾರೆ ಅಂತ ಗೊತ್ತು ಅವರಿಗೆ. ಫಲ ಇದು ರಾಯರ ಬಗ್ಗೆ ಇಷ್ಟೆಲ್ಲ ಸ್ತೋತ್ರ ಹೇಳಿದ್ರು ಕೂಡ ಕೇಳೋದೇನು ಕೊನೆಗೆ? ರಾಯರ ಬಗ್ಗೆ ನಿಜವಾದ ಕಮಿಟ್ಮೆಂಟ್ ಎಷ್ಟು ಜನಕ್ಕಿದೆ ಇವತ್ತು? ಕೊಟ್ಟು ಹೊರಟ್ಬಿಡ್ತಾರೆ ಅಷ್ಟೇ ಹೊರತು ರಾಯರು ಯಾರು ಅಂತ ಕೇಳಿ ಕೂಡ ಕೇಳೋದಿಲ್ಲ. ಹಾಂ, ಎಷ್ಟೋ ಸಾವಿರ, ಎಷ್ಟೋ ಲಕ್ಷದ ಮಧ್ಯೆ ಕಲಿಯುಗದಲ್ಲಿ ಕಡಿಮೆ ಆಗಿಬಿಡಿ. ಕೃತಾಯುಗದಲ್ಲಿ ಹಾಗೆ ಹೇಳ್ಬೇಕಷ್ಟೆ. ಈ ಯುಗದಲ್ಲಿ ಎಷ್ಟೋ ಕೋಟಿಗಟ್ಟಲೆ ಅದು ಸಾವಿರ ಅಂತ ಯಾತಕ್ಕೆ ಹೇಳಿದ್ರು ಗೊತ್ತಾ? ವೇರಿ ಆಗುತ್ತೆ ಅದು ಕೃತಾಯುಗಗಳಲ್ಲಿ. ಅದು ಬಹುವಚನ, ಹೇಗೆ ಬೇಕಾದ್ರೂ ಉಪಯೋಗಿಸ್ಬೋದು. ಅದು ಕಲಿಯುಗದಲ್ಲಿ ಅದು ಕೋಟಿ ಅಂತಲೇ ಅರ್ಥ ಮಾಡಬೇಕು. ಅದಕ್ಕೆ ನಾವೇನು ಮಾಡಲಿಕ್ಕಾಗತ್ತೆ? ಅವ್ರ ಯೋಗ್ಯತೆ ಕಮ್ಮಿ. ಹೇಗಾಯ್ತು ಗೊತ್ತಾ? ಈಗ ಪರ್ಸೆಂಟ್ ಕಡಿಮೆ ಇಂದ ಎಲ್ಲರೂ ಪಾಸ್ ಮಾಡ್ಲಿಕ್ಕೆ ಹೋದರೆ ಹೇಗಾಗತ್ತೆ ಅಷ್ಟೇ. ಇವತ್ತು ಮಾಡ್ತಿರೋದು ಹಾಗೆ ತಾನೆ. ಒಂದು ರೂಲ್ ಮಾಡಿಬಿಟ್ಟಿದ್ದಾರೆ, 60-70% ಬರಬೇಕು ಕೊನೆ ಪಕ್ಷ ಅಂತ. ಓದಿ ಅಷ್ಟೇ ಅಷ್ಟೇ. ಹೌದು, ಅಲ್ಲ ಹಾಗಾಗೋದಿಲ್ಲ. ಚೆನ್ನಾಗಿ ಓದಿ ಅಂತ ಅರ್ಥ. ಇದು ಈ ರೀತಿ ನೆಗೆಟಿವ್ ತೊಗೋಬಾರ್ದು, ಪಾಸಿಟಿವ್ ತೊಗೋಬೇಕು. ಆದ್ದರಿಂದ ಏನು ತುಂಬ ಕಷ್ಟ. ಆದ್ದರಿಂದ ಎಷ್ಟೋ ಜನ ಬಿಟ್ಟಿದ್ದಾರೆ ಅಂತ. ಯಾಕೆಂದರೆ ಅವ್ರ ಯೋಗ್ಯತೆ ಎಲ್ಲ ಬಿಟ್ಟಿದ್ದಾರೆ ಅಂತ ಅರ್ಥ. ಸಿಂಪಲ್ ಅದು. ನಾವೇನು ತಿಳ್ಕೊಂಡ್ವಿ? ಯೂಸ್ಲೆಸ್ ಅಂತ ಬಿಟ್ಟಿದ್ದಾರೆ ಅಂತ ತಿಳ್ಕೊಂಡ್ಬಿಡ್ತೀವಿ. ತಪ್ಪದು.
ಆ್ಯಕ್ಚುಲಿ ಏನದು ಕಷ್ಟಪಡೋಕ್ಕೆ ತಯಾರಿಲ್ಲ ಅವರು. ಅದಕ್ಕೆ ಅಂಥವ್ರು ನೋಡ್ಬಾರ್ದು ನಾವೀಗ. ಯಾಕೆ ಸಂಘವಾಗಲಿ ಸಾಧು ಸಂಘವಾಗಲಿ ಅಂತಾರೆ ಅಂದರೆ ಅಲ್ಲಿ ಹೋದರೆ ಆ ಅಟ್ಮಾಸ್ಫಿಯರ್ ಇರುತ್ತೆ, ಎಲ್ಲರೂ ಆ ಕಡೆ ಗಮನ ಕೊಟ್ಟಿರ್ತಾರೆ. ಸೊ ಇವ್ರಿಗೇನು ಅನಿಸುತ್ತೆ, ಆಕೆ ಹೋಗ್ಬೇಕು ಅನಿಸುತ್ತೆ. ಇಲ್ಲದೆ ಹೋದರೆ ಅಯ್ಯೋ ಇದ್ದಾನೆ ಇವರು 100 ಗಟ್ಟಲೆ ಅವರು ಲಕ್ಷಗಟ್ಟಲೆ ಅಂತ ನಂಬರ್ ಕೌಂಟ್ ಮಾಡೋರಿಗೆ ಇದು ಉಪಯೋಗ ಇಲ್ಲ. ಗೊತ್ತಾಯ್ತಾ? ಸಜ್ಜನರ ಸಂಖ್ಯೆ ತುಂಬ ಕಡಿಮೆ ಆದ್ದರಿಂದ, ಸಿಗೋದು ರೇರ್ ಆದ್ದರಿಂದ ಆಕಷ್ಟು ಏನು ಮಾಡಿ ಸಿಕ್ಕಾಗ ಏನು ಮಾಡಿಕೊಡೋದು, ಅದನ್ನು ಮಿಸ್ ಮಾಡ್ಕೋಬಾರ್ದು. ಅದಕ್ಕೆ ನಿಮರಾಜ ಯಜ್ಞ ಮಾಡ್ಬೇಕಾದ್ರೆ 9 ಜನ ಬಂದರು ಅವರು ಜಯಂತೆಯರು. ಪ್ರಶ್ನೆ ಕೇಳ್ತಿದ್ರು, ಆಮೇಲೆ ಕೇಳಿ ಪರವಾಗಿಲ್ಲ, ಇಲ್ಲ ಆಮೇಲೆ ನೀವು ಸಿಗೋದಿಲ್ಲ, ಯಜ್ಞ ಏನು ಮಾಡ್ಕೋಬೋದು, ನೀವೆಲ್ಲಿ ಸಿಗ್ತೀರ ಆಮೇಲೆ, ನೀವು ಇಲ್ದ ನಮ್ಮ ಪುರೋಹಿತರು ಯಜ್ಞ ಮಾಡಿಸ್ತಾರೆ, ನೀವು ಉತ್ತರ ನೀವೇ ಕೊಡಬೇಕಾದ್ರೆ ನೀಲೇ ಕೊಡಿ ಅಂತ ಹೇಳ್ತಾರೆ. ದುರ್ಲಭೋ ಮಾನುಷೋ ದೇಹ ದೇಹಿನಾಂ ಕ್ಷಣಭಂಗುರ ತತ್ರಾಪಿ ದುರ್ಲಭಂ ಮನ್ನೆ ವೈಕುಂಠ ಪ್ರಿಯದರ್ಶನಂ. ಅಲ್ಲಿ ಬರೋ ಶ್ಲೋಕ ಇದು. ಗೊತ್ತಾಯ್ತಾ? ಮನುಷ್ಯ ಜನ್ಮ ಕಷ್ಟ, ಅದರಲ್ಲೂ ಕೂಡ ಅಧ್ರುವ ಬಂದು ಎಷ್ಟು ದಿವಸ ಇರುತ್ತೆ ಗೊತ್ತಿಲ್ಲ. ಮತ್ತು ಅರ್ಥದಂ ನಮಗಿದ್ರೂ ಕೂಡ ಎಲ್ಲ ಅನುಕೂಲ ಸಿಗುತ್ತೆ ಅಂತೇನೇ ಇಲ್ಲ. ಶ್ರೀಮತಾಂ ಗೇಹೆ ಯೋಗಭ್ರಷ್ಟೋಭಿಜಾಯತೆ. ತುಂಬ ಕಷ್ಟ. ಎಲ್ಲೋ ಹುಟ್ಟಿದ್ರೆ ಇದೇ ಕಾಲಕ್ಕೆ ಎಲ್ಲೋ ಹುಟ್ಟಿದ ತೊಗೊಂಡು ಕೆಲವು ದೇಶಗಳ ಕಾನೂನು ಎಷ್ಟು ಹೋಪ್ಲೆಸ್ ಇವೆ ಅಂದರೆ ನೋಡಿರ್ತೀರಿ ನೀವು. ಭಯಾನಕ, ಅದು ನರಕ ಇದ್ದಾಗಿರುತ್ತೆ ಕೆಲವು ಕಡೆಗೆ ಹೋದರೆ. ಅಂತಲ್ಲಾಗದ ಬಂದು ಇಂಥ ಜನ ಬಂದು ಇಷ್ಟು ಹತ್ತಿರ ಇದ್ದು ಇಷ್ಟು ವಿಷಯ ಗೊತ್ತಾಗಿ ಗ್ರಂಥಗಳು ಅವೈಲೇಬಲ್ ಇದ್ದು ಎಷ್ಟು ಅನುಕೂಲ ಇದೆ. ಅದು ಒಂದೊಂದು ಸಿಗ್ಲಿಕ್ಕೂ ಎಷ್ಟು ಕಷ್ಟಪಡ್ಬೇಕು ನಾವು, ಒಂದೊಂದು ಸಿಗ್ಲಿಕ್ಕೆ ಕೂಡ. ಎಲ್ಲ ಸಿಕ್ಕಾರ ಮಿಸ್ ಮಾಡ್ಕೊಂಬಿಟ್ರೆ ಎಲ್ಲನ ಯಾವುದೋ ಕಾರಣಕ್ಕೆ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಸಣ್ಣ ಕಾರಣ, ದೊಡ್ಡದು ಅಲ್ವೇ ಅಲ್ಲ ಅದು. ಎಲ್ಲ ಅನಂತಾನೆ. ಹೌದು, ಅನಂತಾನೆ. ಪ್ರಪೋರ್ಷನ್ ಯಾಕೆ ಆಗಬಾರ್ದು? ಒಂದರಲ್ಲಿ ಅನಂತ, ಅದು ಅನಂತಾನೆ. ಇನ್ನೊಂದು ಕಂಪೇರ್ ಮಾಡಬೇಕಾಗಿಲ್ಲ. ಗೊತ್ತಾಯ್ತು? ಒಟ್ಟು ಅದಕ್ಕೆ ನಮ್ಮ ಮ್ಯಾಥಮೆಟಿಕ್ಸ್ಗೆ ಅನಂತಕ್ಕೂ ಶಾಸ್ತ್ರ ಅನಂತಕ್ಕೂ ವ್ಯತ್ಯಾಸ ಇದೆ. ನಾರಾಯಣ ಗುಣಗಣ ಅನಂತ, ಕಾಲ ಅನಂತ, ದೇಶ ಅನಂತ, ಜೀವನ ಅನಂತ. ಗೊತ್ತಾಯ್ತಾ? ಒಬ್ಬರು ಜೀವನ ಅನಂತ, ಬ್ರಹ್ಮಪತಿ ಬರೋ ಜೀವನೇ ಅನಂತ. ಅರ್ಥ ಆಯ್ತಾ? ಬ್ರಹ್ಮ ರುಜುಗಳು ಎಷ್ಟು ಜನ ಇದ್ದಾರೆ? ಅನಂತ ಜನ ಇದ್ದಾರೆ. ಈ ಅನಂತದಲ್ಲಿ ತಾರತಮ್ಯ ಇರೋದನ್ನು ಆಚಾರ್ಯ ಒಬ್ಬರು ಹೇಳಿದ್ದು. ಅನಂತದಲ್ಲೂ ತಾರತಮ್ಯ ಇದೆ. ನೆನಪು, ಒಂದು ಸಮುದ್ರ ಇದೆ, ಅವರೇ ಸೀನ್ ನೋಡ್ದ ಅನಂತ, ನೀರು ಎಣಿಸೋಕ್ಕೆ ಬರಲ್ಲ, ಅದ್ರ ಅನಂತ. ಮತ್ತೆ ಸೇರಿಸಿದ್ರೆ ಮತ್ತೆ ಅನಂತ. ಇದು ಯೋಚನೆ ಮಾಡಲಿಲ್ಲ ಅವರು. ದೇವರ ಗುಣಗಳು ಅಬ್ಸಲ್ಯೂಟ್ ಅದು ಆ ಅನಂತನ ಯಾರು ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ, ದೇವರ ಅನಂತ್ಯವನ್ನು. ಉಳಿದ ಅನಂತಕ್ಕೆಲ್ಲ ಒಂದೊಂದು ರೀತಿಯಲ್ಲಿ ವ್ಯತ್ಯಾಸ ಬರುತ್ತೆ. ಈ ಆನಂದದಲ್ಲೂ ತಾರತಮ್ಯ ಇದೆ ಎಂಬುದು ತುಂಬ ಇಂಪಾರ್ಟೆಂಟ್. ಅದು ಹೇಗೆ ಯಾಕಂದ್ರೆ ಮಾಡ್ತಾರಾ? ನಮಗೆ ಗೊತ್ತಾಗ ಬಾವಿ ನೀರಿಗೂ ನದಿ ನೀರಿಗೂ ಎಷ್ಟು ವ್ಯತ್ಯಾಸ ಇದೆ. ಇದು ಹಾಗೇನೆ ಅನಂತ, ಎರಡು ರೀತಿ ಅನಂತ. ಒಂದು ಅಬ್ಸಲ್ಯೂಟ್ ಅನಂತ, ಕೆಲವು ರಿಲೇಟಿವ್ ಅನಂತ ಬೇರೆ. ಅಬ್ಸಲ್ಯೂಟ್ನಲ್ಲೂ ವ್ಯತ್ಯಾಸ ಇದೆ. ಮತ್ತು ಸ್ವಾತಂತ್ರ್ಯೇಣ ಅನಂತ್ಯ ಬೇರೆ, ಅಸ್ವತಂತ್ರ ಅನಂತ್ಯ ಇರೋದು ಬೇರೆ. ಗುಣಗಳ ಅನಂತ್ಯ ಪರಮಾತ್ಮನದು. ಅದೇ ತಿಳ್ಕೊಳ್ಳೋದಕ್ಕೇ ಅಧ್ಯಯನ ಅಂತ ಕರೆಯೋದು. ಅದು ಗಟ್ಟಿಯಾಗೋದು ಯಾವಾಗ? ಓದ್ತಾ ಹೋದಂತೆ ಗಟ್ಟಿ ಆಗ್ಲಿಕ್ಕೆ ಹೋಗುತ್ತೆ. ಹೌದೌದು, ಅಬ್ಸಲ್ಯೂಟ್ಗಳು ದೇವರು ಬರೋ ಅದನ್ನು ಕಂಪೇರ್ ಮಾಡೋಕ್ಕೆ ಅದು ಎಲ್ಲದರಲ್ಲೂ ಪರಮಾತ್ಮಂದು ಆನಂದ. ಇನ್ನೊಂದು ದೇವರೇ ಸಾಟಿ ಇಲ್ಲ ಅಲ್ಲ, ಅದ್ರ ಒಂದೊಂದು ಗುಣಕ್ಕೂ ಯಾರೂ ಸಾಟಿ ಇಲ್ಲ. ಮತ್ತು ನಭೂತೋ ನ ಭವಿಷ್ಯತಿ. ಎಷ್ಟಾಯಿತು? ಒಟ್ಟು ವೇದ ತಿಳ್ಕೊಂಡಾಗೈತೆ. ಆಶ್ಚರ್ಯ ಅಂತ ಎಲ್ಲಿ ಕರಿಬೇಕು ಅಂತ ಗೊತ್ತಾಯಿತು. ಆಶ್ಚರ್ಯ ಅಂತ ಎಲ್ಲಿ ಕರಿಬೇಕು? ಕೃಷ್ಣಾಮೃತ ಬಾಣದಲ್ಲಿ ಆಚಾರ್ಯ ಹೇಳ್ತಾರೆ, ಇಂಥ ದೇವ್ರನ್ನ ಬಿಡ್ತಾರಲ್ಲ ಅವನಂಥ ಆಶ್ಚರ್ಯ ಇರಬೇಕು. ಇಂಥ ದೇವ್ರನ್ನ ಬಿಟ್ಟು ಬಿಡ್ತಾರೆ, ಅಷ್ಟು ಆಶ್ಚರ್ಯ. ಅರ್ಥ ಆಯ್ತಾ? ಯಾವುದೋ ಒಂದು ಒಳ್ಳೆ ಪಕ್ಕದಲ್ಲಿ ಒಳ್ಳೆ ಬಿಸಿ ಬದಾಗ್ತದೆ, ಡಸ್ಟ್ಬಿನ್ನಲ್ಲಿ ಹುಡುಕ್ತಾ ಕೂತಿರ್ತಾನಲ್ಲ, ಅಲ್ಲಿ ಬಿಸಾಕಿರ್ತಾರಲ್ಲ ಎಂಜಲೂಟ, ಅಲ್ಲಿ ಹುಡ್ಕೊಂಡು ಏನಂತ ಕರೀತಾರೆ ಅವನ್ನ. ಕರೆದು ಎಲೆಯಾಗಿ ಕರೆದು ಅಲ್ಲಿಗೆ ಹೋಗ್ತೀನಿ ನಾನು ಅಂತ ಹೇಳಿದರೆ ಎಷ್ಟು ಮೂರ್ಖ ಅಂತ ಕರೆಯೋದಿಲ್ಲ. ಮೂರ್ಖತ್ವರೂ ದೊಡ್ಡ ಆಶ್ಚರ್ಯದನೇ ಮೂರ್ಖತನ ಕೂಡ. ಇವತ್ತು ಅಂಥದ್ದೇ ನಾವು ಕಾಣ್ತಿರೋದು. ಯೋಚನೆ ಮಾಡ್ತಾಯಿಲ್ಲ ಇವತ್ತು ಸಮಾಜದ ಬಗ್ಗೆ, ಇದರ ಬಗ್ಗೆ ನಮ್ಮ ಕನ್ಸರ್ನ್ ಎಷ್ಟಿದೆ ಇವತ್ತು ಅಂದರೆ ಮುಂದೆ ನೋಡೋದೇ ಇಲ್ಲ ನಾವೀಗ. ಹುಟ್ಟಿದವನೇ ಸಾವು, ಸತ್ತವನೇ ಹುಟ್ಟೋದು ಗೊತ್ತಿದ್ದರೂ ಕೂಡ ಪ್ಲ್ಯಾನ್ ಮಾಡ್ತಿರೋದು ಹೇಗೆ ಇವರೆಲ್ಲ ಶಾಶ್ವತ ಪರ್ಮನೆಂಟ್ ಅಂತ ಯೋಚನೆ ಮಾಡ್ತಾನೆ. ಇದು ಟೆಂಪರರಿ ಅಂತ ಅಷ್ಟು ಗೊತ್ತಿದ್ದರೂ ಕೂಡ ಅವ್ನು ಪರ್ಮನೆಂಟಾಗಿ ಭ್ರಮಿಸಿಯೇ ವರ್ತಿಸ್ತಾನೆ ಅಂತ ಹೇಳಿದರೆ ಇದು ಎಂಥದ್ದು ಮಾಯ ಆಗಲಿಲ್ಲ. ಇದು ಮಾಯೆ ಅಂದ್ರೇನು? ತಿಳ್ಕೊಳ್ಳೋದು ಭ್ರಮೆ. ಇದು ಭ್ರಮೆ ಒಳಗಾಗಿದ್ದೀವಿ ಅಂತ ಆಯ್ತಲ್ಲ. ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ಅದು ಹೋಗೋದಂದ್ರೆ ಸುಲಭ ಅಲ್ಲ, ತುಂಬ ಕಷ್ಟ. ದೇವರು ಅನುಗ್ರಹ ಮಾಡಬೇಕೆ ಹೊರತು ಮಾಮೇವಯೇ ಪ್ರಪಂಚಂತೆ, ನನಗೆ ಸರೆಂಡರ್ ಆದರೆ ಮಾತ್ರ ಹೋಗುತ್ತೆ ಹೊರತು ಆಗೋದಿಲ್ಲ. ಯಾವಾಗಲೂ ಅಷ್ಟೇ ಇರ್ಬೋದು. ಕಠಿಣವಾದ ಪ್ರಶ್ನೆ ಕೇಳಿದಾಗ ಉತ್ತರ ಗೊತ್ತಾಗೋದಿಲ್ಲ, ಏನು ಮಾಡಬೇಕಾಗ? ನೀನೇ ಹೇಳು ಅಂತ ಕೇಳೋದು, ಸರೆಂಡರ್ ಆಗಬೇಕು. ಅವ್ರು ಹೇಳ್ತೀವಿ ಗೊತ್ತಿಲ್ಲ ಅಂತ ಹೇಳು, ಆಮೇಲೆ ಹೇಳ್ತಾರೆ ಗೊತ್ತಿಲ್ಲ ಅಂತ ಹೇಳು, ಆ ಕಡೆ ಬಾ ಹೇಳ್ತೀನಿ.
ಅಂದರೆ ಹೇಳಬೇಕಾದ್ರೆ ಏನು ಮಾಡ್ತಾರೆ, ಸುಲಭವಾಗಿ ಹೇಳೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ತಿಳ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ. ಇವೆಲ್ಲ ನಾವು ಅನುಸಂಧಾನಕ್ಕೆ ತರಬೇಕು. ಮೇನ್ ಇರೋದು ಅಲ್ಲಿ. ಗೀತಾಶ್ಲೋಕ ಅರ್ಥ ಆಯಿತು ಅಂದರೆ ಗುಳಿಗೆ ತೊಗೊಂಡ್ಮೇಲೆ ಕೆಲಸ ಮಾಡಬೇಕಿಲ್ಲ. ಅದು ಗುಳಿಗೆ ತೊಗೊಂಡಿದ್ರೆ ಹೇಗೆ ಹೇಳ್ತಾರೆ, ತೊಗೊಂಡಿಲ್ಲ ಹಾಗಿದ್ರೆ ವಾಸಿ ಆಗಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಗುಳಿಗೆ ಕೊಂಡ್ಕೊಂಡ್ರೆ ಆಗಲಿಲ್ಲ, ಏನಾಗಬೇಕದು ತೊಗೊಳ್ಬೇಕು. ಮತ್ತು ಹೇಳಿದ ಕ್ರಮದಲ್ಲೇ ತೊಗೋಬೇಕು. ಕೆಲವು ಬಿಫೋರ್ ಮಿಲ್ಸು, ಕೆಲವು ಆಫ್ಟರ್ ಮಿಲ್ಸ್ ಏನೇನೋ ಇರುತ್ತೆ. ಒಂದು ದಿವಸಕ್ಕೆ ಇಷ್ಟೇ 3 ಇಲ್ಲೇ ಹೋಗ್ತೀನಿ 3 ಒಟ್ಟಿಗೆ ತೊಗೊಂಡೋಗ್ಬಿಟ್ರೆ ಭಾರಿ ಡೇಂಜರ್, ತೊಗೊಳೋಗಿಲ್ಲ ಅದನ್ನು. ಈ ಶುಗರ್ ಪ್ಯಾಲೆ ತೊಗೊಂಡು ಸಿಕ್ಕಾಪಟ್ಟೆ ಡೌನ್ ಆಗೋಗ್ಬಿಡುತ್ತೆ, ಬಜಿತೆ ಆಗ್ತದೆ, ಮಾಡೋಗಿಲ್ಲ. ಪ್ರಪೋರ್ಷನ್ ವೇರಿ ಆಗಬಾರ್ದು, ಡೋಸೇಜ್ ಚೇಂಜ್ ಆಗಬಾರ್ದು. ಇಷ್ಟೆಲ್ಲ ಆಯ್ತು ಈಗ. ಸೊ ಆ ರೀತಿಯಲ್ಲಿ ಇದು ಮಾಡಿ ಭಗವದ್ಗೀತೆಯ ಭಾಷ್ಯ ತಾತ್ಪರ್ಯ ಯಾವುದಕ್ಕಾಯ್ತು ಈಗ? ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ವದತಿ ತೈವ ಚ ಅನ್ಯಃ ಆಶ್ಚರ್ಯವಚ್ಚೈನಮನ್ಯ ಶೃಣೋತಿ ಶ್ರುತ್ವಾಪೇನಂ ವೇದ ನಚೈವ ಇಲ್ಲಿ ಅನ್ಯ ಅನ್ನೋ ಪದ ಬಂದಿದೆ. ಅನ್ಯ ಅನ್ನೋ ಪದ ಬಂದಿದೆ. ಸ್ವಾರಸ್ಯ ನೋಡಿ. ಜೀವನೇ ಪರಮಾತ್ಮನಾಗೋದಾಗಿದ್ದರೆ ಆಶ್ಚರ್ಯ ಆಗ್ತಿತ್ತ? ಯಾಕೆ? ಅರೆ ನಾನೇ ತಾನೇ, ಆಶ್ಚರ್ಯ ಪ್ರಶ್ನೆ ಬರಲಿಲ್ಲ. ಸೊ ಅನ್ಯಂ ಅನ್ನೋ ಪದ ಉಪಯೋಗಿಸಿದ್ದಾರೆ. ಅನ್ಯಃ, ಅನ್ಯ ಅಂತ ಕಾಮನ್. ಹೇಳೋನು ಅನ್ಯ, ಕೇಳೋನು ಅನ್ಯ, ಮತ್ತು ನೋಡೋನು ಅನ್ಯ. 3 ಬೇರೆ ಬೇರೆ ಆಯ್ತಲ್ಲ ಈಗ. ಆ ದೃಷ್ಟಿಯಲ್ಲಿ ತಾರತಮ್ಯ ಹೊರೆ ಪ್ರೋಕ್ತ ಅನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ. ಒಬ್ರು ಹೇಳೋದು ಕೇಳೋದು ಇರಬೇಕಾದ್ರೆ ಹೇಳ್ತಾನೆ ನೋಡ್ತಾನೆ ಅಂದಮೇಲೆ ನೋಡಲ್ಪಡೋ ವಸ್ತು ಬೇಕು, ಕೇಳಲ್ಪಡೋ ವಸ್ತು, ಹೇಳೋನು ಕೇಳೋಕೆ ಒಬ್ಬ ಶ್ರೋತೃ ಬೇಕು. ಈಗೆಲ್ಲ ಹೇಳಿದೆ. ಅನ್ಯ ಅನ್ನೋ ಪದ ಸ್ವಾರಸ್ಯ ಅಲ್ಲಿ. ಯಾವುದು ಭೇದ ಇಲ್ದರೆ ಪದ ಹುಟ್ಟೋದೇ ಇಲ್ಲ, ಪದನೇ ಹುಟ್ಟೋದಿಲ್ಲ. ಅದಕ್ಕೆ ಅವ್ರು ಹೇಗೆ ಹೇಳ್ತಾರೆ ಈಗ? ಭಗವದ್ಗೀತೆ ವಾಕ್ಯಗಳು ಏನಾಯ್ತು ಅಲ್ಲಿಗೀಗ? ಎಲ್ಲ ಸುಳ್ಳು ಹೇಳ್ತಾರೆ ಅಂತ ಆಯ್ತು ಅಷ್ಟೆ. ಭೇದ ಹೇಳುತ್ತೆ, ಎಲ್ಲರೂ ಸುಳ್ಳು ಹೇಳುತ್ತೆ. ಎಲ್ಲರಲ್ಲೂ ನಾವು ಭೇದ ಹೇಳುತ್ತೆ ಅಂತ ಒಪ್ಪಬೇಕಾದ್ರೆ ಸುಳ್ಳು ಹೇಳುತ್ತೆ ಅಂತ ಬಿಡಬೇಕಷ್ಟೆ. ಹಾಂ, ಅವರೆಲ್ಲ ಇದೆಲ್ಲ ಸೆಕೆಂಡರಿ. ವೇದಗಳೇ ಅತತ್ವವೇದಕ ಅಂತ ಹೇಳಿದೆ, ಇದೆಲ್ಲ ಯಾವ ಲೆಕ್ಕ? ಹಾಂ ಹಾಂ ಹಾಗೆ ಯಾಕೆ ಆಗಲ್ಲ? ಯಾಕಾಗಲ್ಲ? ಆತ ಎಲ್ಲರೂ ದೇವರಾಗೋದಿಲ್ಲ. ದೇವರಾಗೋದಿಲ್ಲ ಇಲ್ಲ. ಹೌದು, ಆತ ನಮಗೆ ಗ್ರೇಟ್, ನಮ್ಮದು ಗ್ರೇಟ್. ದೇವರಿಗೆ ಭಕ್ತಿನೇ ಇಲ್ಲ, ಗೊತ್ತಾಯ್ತಾ? ದೇವರಿಗೆ ಭಕ್ತಿನೇ ಇಲ್ಲ. ಯಾಕೆ? ದೊಡ್ಡವನೇ ಇಲ್ಲ ಯಾರು. ಅದಕ್ಕೆ ದೇವರಲ್ಲಿ ಇಲ್ಲದೆ ಇರೋ ಒಂದೇ ಒಂದು ಗುಣ ಯಾವುದು ಅಂದರೆ ಭಕ್ತಿ. ಬಟ್ ಆ್ಯಕ್ಚುಲಿ ಅದು ದೋಷ. ಯಾಕೆ? ಇನ್ನೊಬ್ರಿಗಿಂತ ಕಡಿಮೆ ಅಂತ ಆಗ್ತಾನಲ್ಲ, ಕಡಿಮೆ ಆಗೋ ದೋಷ ತಾನೆ. ನೋಡೋದಕ್ಕೆ ಗುಣ ಅಲ್ಲ. ಅದಕ್ಕೆ ದೇವರಿಗೆ ಭಕ್ತಿ ಕಂಡ್ರೆ ಯಾತಕ್ಕೆ ಪ್ರೀತಿ ಅಂದರೆ ತನ್ನಲ್ಲಿ ಇಲ್ಲಲ್ಲ, ಅದಕ್ಕೋಸ್ಕರ. ಇಲ್ಲ ಎಂದು ಕೊಟ್ಟರೆ, ಇದ್ದದ್ದು ಕೊಟ್ಟರೆ ಏನು ಮಾಡ್ತಾರೆ? ನಮ್ಮಲ್ಲಿ ಇದೆ ಅಂತ ಹೇಳ್ತಾರೆ. ಭಕ್ತಿ ಕೊಡು ಕೊಡು ಭಕ್ತಿ ಕೊಡು. ಯಾಕೆ ನನ್ನ ಇಲ್ಲ ಅದು, ನೀವು ಭಾರಿ ಪುಣ್ಯವಂತ ಅಂತ ಹೇಳಿದರೆ ಹೇಗೋ ಹಾಗೆ ಎಷ್ಟೊತ್ತಂತ ಹೇಳ್ತಾರೆ. ಏನು ಚಿಕ್ಕಾಬಟ್ಟೆ ಜವಾಬ್ದಾರಿ ಬಂದುಬಿಟ್ಟಿದೆ. ಯಾರು ತೊಗೊಂಡ್ರೆ ಸಾಕಪ್ಪ ಅನಿಸೋದಲ್ಲ ಹಾಗೆ. ದೇವರಲ್ಲಿರೋ ಭಕ್ತಿಗೆ ಬೆಚ್ಚೋದಕ್ಕೆ ಅದೊಂದು ಕಾರಣ. ನಮ್ಮಲ್ಲಿ ಜ್ಞಾನ ಇಲ್ಲ ಆದ್ದರಿಂದ ಜ್ಞಾನ ಕೇಳಬೇಕು, ಗೊತ್ತಾಯ್ತಾ? ಅಲ್ಲ, ಅದು ಬುದ್ಧಿ, ಅದು ಅಜ್ಞಾನ. ಅಜ್ಞಾನದಿಂದ ಅಭಿಮಾನ. ಅಭಿಮಾನ ಯಾತಕ್ಕೆ ಬಂತು? ಅಜ್ಞಾನ ಇದ್ದಿದ್ದಕ್ಕೆ ಅಷ್ಟೇ.